ಮಂಗಲಾಚರಣೆ. ನಮೋ ಹರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಂಗಿರಾಣಂ ನಮೋ ವಜ್ರಾಯಾಣಂ ನಮೋ ಲೋಹೇ ಸಂವಸಾರಣಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಘನೋ ಬಲಪ್ರಕ್ಷಾಳಿತ ಸಕಲಭೂತಲಮಲಕಲಂಕ ಮುನಿಭಿರುಪಾಸಿತತೀರ್ಥ ಸರಸ್ವತೀ ಹರಿತನೋಧರಿತಾಂ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋऽस्तु ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಶ್ರೀಮತ್ಪರಮಗಂಭೀರಂ ಸ್ಯಾದ್ವಾ ದಾಮೋದರೋಚನಂ ಯಾತ್ರೈಕನಾಥಸ್ಯ ಶಾಸನಂ ಜಿನಶಾಸನಂ ಶಾಸನಂ ಜಿನಶಾಸನಂ. ಕಳೆದ 2 ದಿನಗಳ ಮಧ್ಯಂತರದ ನಂತರ ಯಥಾಪ್ರಕಾರವಾಗಿ ನಮ್ಮ ಚರ್ಚೆ ದೈನಂದಿನ ಸ್ವಾಧ್ಯಾಯದ ವಿಷಯವನ್ನು ಆಧರಿಸಿ ನಡೆಯುವುದಿದೆ. ನಾವು ದರ್ಶನ ಪಾಠದ ಚರ್ಚೆಯ ನಂತರ ಯಾವ ಪಾಪಗಳ ಚರ್ಚೆ ಇದೆ, ಪಂಚಪಾಪಗಳ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿರುವಂತೆ ಜಿನ ಧರ್ಮದಲ್ಲಿ 5 ಪ್ರಕಾರದ ಪಾಪದ ವರ್ಣನೆ ನಮಗೆ ಕೇಳಲಿಕ್ಕೆ ನೋಡಲಿಕ್ಕೆ ಸಿಗುತ್ತೆ. ಪಂಚಪಾಪಗಳ ಚರ್ಚೆ ಜಿನ ಧರ್ಮದಲ್ಲಿ ಪ್ರಸಿದ್ಧ ಇದೆ. ಆದರೆ ನಿಜವಾಗಿ ಜಿನವಾಣಿ ಯಾವುದಕ್ಕೆ ಪಾಪ ಅಂತ ಪರಿಭಾಷಿಸುತ್ತೆ, ಯಾವುದನ್ನ ಜಿನೇಂದ್ರ ಭಗವಂತ ಪಾಪ ಅಂತ ಕರೆದಿದ್ದಾರೆ, ಯಾವುದನ್ನು ಪುಣ್ಯ ಅಂತ ಕರೆದಿದ್ದಾರೆ ಮತ್ತು ಯಾವುದು ಶುದ್ಧ ಇದೆ ಅನ್ನುವಂತಹ ವಿಚಾರವನ್ನು ನಾವು ಸ್ವಲ್ಪ ಮಟ್ಟಿಗೆ ಚರ್ಚೆಯನ್ನು ಮಾಡಿದ್ದೇವೆ. ನಿಜವಾಗಿ ಯಾವೆಲ್ಲ ಕ್ರಿಯೆಗಳಿಂದ ಆಕುಲತೆ ಉತ್ಪನ್ನ ಆಗುತ್ತೆ, ವಾಸ್ತವಿಕವಾಗಿ ಅದೆಲ್ಲವೂ ಪಾಪವೇ ಇದೆ. ಇದರ ಮುಂದಿನ ಭಾಗವನ್ನು ನಾವು ಈಗಲೇ ಚರ್ಚೆ ಮಾಡೋದಿಲ್ಲ. ಇಷ್ಟು ಮಾತ್ರ ನಾವು ಚರ್ಚೆ ಮಾಡಿದ್ದೇವೆ. ಯಾವ ಪುಣ್ಯ ಇದೆ ಆ ಪುಣ್ಯವನ್ನು ಕೂಡ ಪಾಪದ ಶ್ರೇಣಿಯಲ್ಲೇ ತಗೊಂಡ್ಬರ್ತಾರೆ. ಮುಂದೆ ಹೋಗಿ ಅದನ್ನು ನಾವು ಮುಂದೆ ತಿಳಿಯೋದಿದೆ. ಇಲ್ಲಿವರೆಗೆ ನಾವು ಏನು ತಿಳ್ಕೊಂಡಿದ್ವಿ, ಯಾವುದ್ಯಾವುದು ಪಾಪ ಹೇಳ್ತಾರೆ, ಯಾವುದೆಲ್ಲ ನಿನಗೆ ದುಃಖ ಕೊಡುತ್ತೆ, ಯಾವುದೆಲ್ಲ ನಿನಗೆ ಆಕುಲತೆಯನ್ನ ಟೆನ್ಷನ್ ಅನ್ನು ಉತ್ಪನ್ನ ಮಾಡುತ್ತೆ, ಯಾವುದೆಲ್ಲ ನಿನಗೆ ಅಸಹಜತೆಯನ್ನ ನಿನ್ನ ಮನಸ್ಸಿನಲ್ಲಿ ನಿನ್ನ ಆತ್ಮನಲ್ಲಿ ಅಸಹಜತೆಯನ್ನು ಉತ್ಪನ್ನ ಮಾಡುತ್ತೆ, ಸರಳತೆಯನ್ನು ದೂರ ಮಾಡುತ್ತೆ, ದುಃಖವನ್ನು ತಂದು ಕೊಡುತ್ತೆ, ಟೆನ್ಷನ್ ಅನ್ನು ಉತ್ಪನ್ನ ಮಾಡುತ್ತೆ, ಅಂತಹ ಪ್ರತಿಯೊಂದು ಕಾರ್ಯ ಪಾಪ ಇದೆ. ಪ್ರಪಂಚದಲ್ಲಿ ಈ ಕ್ಯಾಟಗರಿಯ ಅನೇಕ ವಿಚಾರಗಳಿಗೆ ಪುಣ್ಯ ಅಂತ ಕರೆಯುತ್ತೆ ಪ್ರಪಂಚ. ಆದರೆ ಜಿನ ಧರ್ಮ ಏನು ಹೇಳುತ್ತೆ, ಯಾವ್ದ್ಯಾವುದು ನಿನಗೆ ಆಕುಲತೆಯನ್ನ, ದುಃಖವನ್ನ, ಕಷ್ಟವನ್ನ ಉಂಟು ಮಾಡ್ತಾ ಇದೆ ಅದೆಲ್ಲವೂ ಕೂಡ ಪಾಪ ಇದೆ. ಇನ್ನು ಪಾಪವನ್ನ ಜಿನ ಧರ್ಮ ಕ್ರಿಯೆಗಳಲ್ಲಿ ನೋಡೋದಿಲ್ಲ. ನಾವು ಪರ್ಸೆಂಟೇಜ್ ವೈಸ್ ಕೂಡ ಚರ್ಚೆ ಮಾಡಿದ್ವಿ, ಎಲ್ಲರಿಗೂ ಜ್ಞಾಪಕ ಇದ್ರೆ. ಜಿನ ಧರ್ಮ ಪಾಪದ ವಿಚಾರವನ್ನ ಬಾಹ್ಯದಲ್ಲಿ ನೋಡೋದಿಲ್ಲ. ಅಂದ್ರೆ ಹೊರಗಡೆಯ ಕ್ರಿಯೆಯನ್ನ ನೋಡಿ ಇದು ಪುಣ್ಯ ಇದು ಪಾಪ ಅಂತ ಹೇಳೋದಿಲ್ಲ. ಆದ್ರೆ ಇಡೀ ಪ್ರಪಂಚ ಪುಣ್ಯ ಪಾಪವನ್ನ ಎಲ್ಲಿಂದ ಗುರುತಿಸುತ್ತೆ? ಇಡೀ ಪ್ರಪಂಚದ ಪ್ರಕಾರ ಹೊರಗಡೆಗೆ ಏನ್ ಕಾಣಿಸ್ತಾ ಇದೆ,
ಬಾಡಿ ಆಕ್ಟಿವಿಟೀಸ್ ಏನಿದೆ, ಶಾರೀರಿಕ ಕ್ರಿಯಾಕರ್ಮಗಳೇನಿದೆ ಅವುಗಳನ್ನ ನೋಡಿ ಇದು ಪುಣ್ಯ ಇದು ಪಾಪ ಅಂತ ಹೇಳುತ್ತೆ. ಏನ, ಯಾರೋ ಒಬ್ಬನು ದಾನ ಮಾಡ್ತಾ ಇದ್ರೆ ಅವನು ಪುಣ್ಯ ಮಾಡ್ತಾ ಇದ್ದಾನೆ, ಇನ್ನೊಬ್ಬನಿಗೆ ಸಹಾಯ ಮಾಡ್ತಾ ಇದ್ರೆ ಅವನು ಪುಣ್ಯ ಮಾಡ್ತಾ ಇದ್ದಾನೆ, ಇತ್ಯಾದಿ ಬಾಹ್ಯ ಕ್ರಿಯೆಗಳನ್ನ ನೋಡಿ ಪುಣ್ಯ ಪಾಪದ ನಿರ್ಣಯವನ್ನ ಇಡೀ ಪ್ರಪಂಚ ಮಾಡುತ್ತೆ. ಆದ್ರೆ ಜಿನಧರ್ಮ ಈ ರೀತಿಯಾಗಿ ಮಾಡೋದಿಲ್ಲ. ಜಿನಧರ್ಮ ಕ್ರಿಯಾಕಾಂಡವನ್ನು ನೋಡೋದಿಲ್ಲ. ಜಿನಧರ್ಮ ನಿನ್ನ ಶಾರೀರಿಕ ಚಟುವಟಿಕೆಯನ್ನ ನೋಡಿ ಪುಣ್ಯ ಪಾಪವನ್ನ ಗುರುತಿಸೋದಿಲ್ಲ. ಹಾಗಾದ್ರೆ ಜಿನಧರ್ಮ ಯಾವುದಕ್ಕೆ ಪುಣ್ಯ ಪಾಪ ಅನ್ನತ್ತೆ? ಜಿನಧರ್ಮ ಹೇಳುತ್ತೆ ಪುಣ್ಯ ಮತ್ತು ಪಾಪದಲ್ಲಿ ಎರಡು ಪ್ರಕಾರ ಇದೆ. ಯಾವ್ದಾದ್ರು ಎರಡು ಪ್ರಕಾರ? ಒಂದು ದ್ರವ್ಯ, ಇನ್ನೊಂದು ಭಾವ. ಯಾವ ಭಾವರೂಪ ಪಾಪ ಇದೆ ಅಥವಾ ಭಾವರೂಪ ಪುಣ್ಯ ಇದೆ ಅದು ಮಹತ್ವಪೂರ್ಣ ಇದೆ. ಯಾಕಂದ್ರೆ ಭಾವರೂಪ ಯಾವ ಪಾಪ ಇದೆ ಅದೇ ನಿಜವಾದ ಪಾಪ ಇದೆ. ಆದ್ರೆ ಪ್ರಪಂಚದ ಪ್ರಕಾರ ಭಾವರೂಪ ಪಾಪಕ್ಕೆ ಅಧಿಕವಾಗಿ ಗಮನವನ್ನೇ ಕೊಡೋದಿಲ್ಲ. ಆದ್ರೆ ಇಲ್ಲಿ ಯಾವ ಭಾವರೂಪ ಪಾಪ ಇದೆ ಅಂದ್ರೆ ಮನಸ್ಸಿನಲ್ಲಿ ಉತ್ಪನ್ನವಾಗುವಂತಹ ಯಾವ ಪಾಪ ಪರಿಣಾಮ ಇದೆ, ಮನಸ್ಸಿನಲ್ಲಿ ಉತ್ಪನ್ನವಾಗುವಂತಹ ಯಾವ ಮೋಹ ರಾಗ ದ್ವೇಷ ಪರಿಣಾಮಗಳಿದೆ. ಮೋಹ ರಾಗ ದ್ವೇಷ ಅಂದ್ರೆ ಏನು ಅನ್ನೋದನ್ನ ನಾವು ಮುಂದಿನ ಪಾಠದಲ್ಲಿ ಕಲಿಯೋದಿದೆ. ಏನ, ಈಗ ಕೇವಲ ಯಾವುದು ಕಷಾಯ ಪರಿಣಾಮ ಇದೆ, ಯಾವುದು ಅನಿಷ್ಟ ರಾಗದ್ವೇಷ ಪರಿಣಾಮ ಇದೆ, ಆ ಮಾನಸಿಕ ಪರಿಣಾಮ ವಾಸ್ತವಿಕವಾಗಿ ಪಾಪ ಇದೆ, ಅದು ಮುಖ್ಯ ಇದೆ. ಈ ಮಾನಸಿಕ ಪಾಪ ಭಾವನೆಯನ್ನ ನಿಮಿತ್ತವಾಗಿಸ್ಕೊಂಡು ಈ ಮಾನಸಿಕ ಭಾವದ ಕಾರಣದಿಂದ ದ್ರವ್ಯದಲ್ಲಿ ಕೆಲವು ಕ್ರಿಯೆಗಳು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಏನ, ಉದಾಹರಣೆಗೆ ನೀರು ಶುದ್ಧ ಇದೆ, ಮತ್ತು ಆ ಶುದ್ಧ ನೀರಿನಲ್ಲಿ ಒಂದು ಬೊಗಸೆ ಮಣ್ಣು ಹಾಕ್ಬಿಟ್ರೆ ಏನಾಗುತ್ತೆ? ಅಶುದ್ಧ ಆಗುತ್ತೆ. ಹಾಗಾದ್ರೆ ನೀರು ತನ್ನಿಂದ ತಾನು ಅಶುದ್ಧ ಆಗಲಿಲ್ಲ, ಅನ್ಯ ದ್ರವ್ಯದ ಸಂಯೋಗದಿಂದ ಅಶುದ್ಧ ಆಗುತ್ತೆ. ಹಾಗೆ ಜೀವಕ್ಕೆ ಯಾವ ಮೋಹರಾಗ ದ್ವೇಷಗಳ ಸಂಸರ್ಗ ಸಿಗುತ್ತೆ ಆ ಸಂಸರ್ಗದಿಂದ ಅದರ ಬಾಹ್ಯ ಕ್ರಿಯೆಯಲ್ಲಿ ಪಾಪ ಭಾವ ಕಾಣಿಸುತ್ತೆ. ಪಾಪ ಭಾವ ಯಾವುದು ಕಣ್ಣಿಗೆ ಕಾಣಿಸ್ತಾ ಇದೆ ಅದು ಕ್ರಿಯೆ ಅಲ್ಲ. ಏನ್ ಹೇಳ್ತಾರೆ? ಅದು ಕ್ರಿಯೆಯಲ್ಲ, ಅದು ಪರಿಣಾಮ ಇದೆ. ದಟ್ ಮೀನ್ಸ್ ದ ಇನ್ಸಿಡೆಂಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್. ಯಾವ ಘಟನೆ ಇದೆ, ಯಾವ ಕ್ರಿಯೆ ಇದೆ, ಅದು ಈಗಾಗಲೇ ನಡೆದು ಹೋಗಿದೆ. ಆ ನಡೆದಿರುವ ಕ್ರಿಯೆಯ ರಿಸಲ್ಟ್, ಅದರ ಪರಿಣಾಮ ನಮಗೆ ಬಾಡಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಶರೀರದಲ್ಲಿ ಯಾವ ಪಾಪ ಕ್ರಿಯೆ ಕಾಣಿಸ್ತಾ ಇದೆ ಆ ಪಾಪ ಕ್ರಿಯೆ ನಿಜವಾಗಿ ಕ್ರಿಯೆ ಅಲ್ಲ, ಅದು ಪರಿಣಾಮ ಇದೆ. ದ್ಯಾಟ್ ಈಸ್ ದ ರಿಸಲ್ಟ್. ಹಾಗಾದ್ರೆ ಶಾರೀರಿಕ ಕ್ರಿಯೆಯನ್ನ ನಾವು ನಮ್ಮ ಭಾವನೆಗಳ ಪರಿಣಾಮ ರೂಪವಾಗಿ ನೋಡಬೇಕಾಗುತ್ತೆ. जो भी शारीरिक क्रियाएं होती है वो हमारे परिणामों के, हमारे भावों के रिजल्ट है ना. तो ಶಾರೀರಿಕ ಕ್ರಿಯೆಗಳನ್ನ ಅಥವಾ ವಚನಗಳನ್ನ ನಾವು ನಮ್ಮ ಭಾವನೆಗಳ ಪರಿಣಾಮ ಸ್ವರೂಪವಾಗಿ ಅವುಗಳನ್ನ ನೋಡಬೇಕಾಗುತ್ತೆ. ಯಾವಾಗ ನಾವು ಬಾಹ್ಯ ಕ್ರಿಯೆಗಳನ್ನ ಅಂತರಂಗ ಪರಿಣಾಮದ ಪ್ರತಿಫಲನ, ಅಂತರಂಗ ಪರಿಣಾಮಗಳ ರಿಸಲ್ಟ್ ಸ್ವರೂಪವಾಗಿ ನೋಡ್ತೇವೆ, ಆಗ ನಮಗೆ ನಿಜವಾಗಿ ಪುಣ್ಯ ಪಾಪದ ಸ್ವರೂಪ ಗೊತ್ತಾಗುತ್ತೆ. ಹಾಗಾಗಿ ಇಡೀ ಪ್ರಪಂಚಕ್ಕೆ ವಿರುದ್ಧವಾಗಿ ಜಿನಧರ್ಮ ಹೇಳುತ್ತೆ, ನಿನ್ನ ವಾಸ್ತವಿಕ ಪಾಪ ಭಾವ ಅಂತೂ ನಿನ್ನ ಭಾವನೆಗಳಲ್ಲಿದೆ, ನಿನ್ನ ಮನಸ್ಸಿನಲ್ಲಿದೆ, ನಿನ್ನ ಆತ್ಮನಲ್ಲಿದೆ. ಆ ಪಾಪ ಪರಿಣಾಮಗಳು ಹೋಗದೇನೆ ಬಹಿರಂಗದಲ್ಲಿ ನೀನು ಎಷ್ಟೇ ವ್ರತ ಉಪವಾಸಗಳನ್ನು ಧಾರಣೆ ಮಾಡಿದ್ರೂ ಅಂತರಂಗದ ಯಾವ ಪಾಪ ಭಾವ ಹೋಗ್ಲಿಲ್ಲ ಅಂದ್ರೆ ನಿನ್ನ ಬಾಹ್ಯ ಕ್ರಿಯೆಗಳ ಯಾವುದೇ ಪ್ರಯೋಜನ ಇಲ್ಲ. ಏನ, ಬಹಿರಂಗದಲ್ಲಿ ಎಷ್ಟು ಕ್ರಿಯೆಗಳನ್ನ ಅವನು ಪಾಲನೆ ಮಾಡಿದ್ರೆ ಏನು? ಆದಿನಾಥ ಸ್ವಾಮಿ ಜೊತೆಗೆ 4,000 ರಾಜರು ದೀಕ್ಷೆ ತಗೊಂಡಿದ್ರು, ಆದ್ರೆ ಪ್ರಯೋಜನ ಏನು? ಅಂತರಂಗದಲ್ಲಿ ಏನೂ ಇಲ್ಲ.
ಹಾಗೇನೆ ಅನೇಕ ಜನ ಅನೇಕ ರೀತಿಯಾದ ವ್ರತೋಪವಾಸಗಳನ್ನ ಪಾಲನೆ ಮಾಡಿದ್ರು. ಅದರ ಜೊತೆಗೆ ಅಂತರಂಗದ ಪಾಪ ಭಾವ ಹೋಗದೆ ಹೋದ್ರೆ, ಕೇವಲ ಬಹಿರಂಗದಲ್ಲಿ ವ್ರತ ಸ್ವೀಕಾರ ಮಾಡಿದ್ರೆ ಅದು ವಾಸ್ತವಿಕವಾದ ವ್ರತ ಆಗೋದಿಲ್ಲ. ಯಾಕೆ? ಪಾಪ ಭಾವ ಹೋದ್ರೆ ಮಾತ್ರ ವ್ರತ ಪಾಲನೆ ಆಗುತ್ತೆ. ಎಲ್ಲಿವರೆಗೆ ಪಾಪ ಭಾವ ಇದೆ ತತ್ಸಂಬಂಧಿ ಆ ಸಂಬಂಧವಾದಂತಹ ಯಾವ ಪಾಪ ಪರಿಣಾಮ ಇದೆ ಅದು ಹೋಗ್ಲಿಲ್ಲ ಅಂದ್ರೆ ಪುಣ್ಯ ಹೇಗಾಗ್ಲಿಕ್ಕೆ ಸಾಧ್ಯ ಇದೆ? ವೃತ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಎಷ್ಟೋ ವರ್ಷಗಳಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಸ್ವಾಧ್ಯಾಯ ಮಾಡಿದ್ರು ಕೂಡ ಈ ಜೀವಕ್ಕೆ ಏನಾದ್ರೂ ಯಾವ ಚರಣಾನುಯೋಗ ಇದೆ ಅದರ ಮೇಲೆ ಶ್ರದ್ಧೆ ಬರೋದಿಲ್ಲ. ಶ್ರದ್ಧೆ ಬರಲಿಲ್ಲ ಅಂದ್ರೆ ಅನೇಕ ಸಲ ಪ್ರಶ್ನೆ ಬರುತ್ತೆ. ಅನೇಕ ಸ್ವಾಧ್ಯಾಯಿಗಳು ನನ್ನ ಹತ್ರ ಈ ರೀತಿ ಪ್ರಶ್ನೆ ಕೇಳಿರುವಂತಹ ಸಂದರ್ಭ ಇದೆ. ವಿದ್ವಾಂಸರುಗಳು ಕೂಡ ಪ್ರಶ್ನೆ ಕೇಳಿರುವಂತಹ ಸಂದರ್ಭಗಳು ಇದೆ. ಏನಂತ? ಕಂದುಮೂಲಗಳಲ್ಲಿ ಜೀವ ಇರೋದನ್ನ ಯಾರು ನೋಡಿದ್ದಾರೆ? ಏನ ರಾತ್ರಿ ಭೋಜನ ಮಾಡೋದ್ರಿಂದ ಹಿಂಸೆ ಆಗೋದನ್ನ ಯಾರು ನೋಡಿದ್ದಾರೆ? ಹಾಗಾದ್ರೆ ಯಾಕೆ ನಾವು ವೃಥ ವ್ಯರ್ಥವಾಗಿ ಪಾಲನೆ ಮಾಡ್ತಾ ಇದ್ದೀವಿ? ಸ್ವಲ್ಪ ಆಚೆ ಇಚ್ಚಿದ್ರೆ ಏನಾದ್ರೂ ಏನಾಗ್ಬಿಡುತ್ತೆ? ಪಾಲನೆ ಮಾಡಿಕೊಂಡು ಬಂದಿರುವಂತಹ ಜೀವಿಗಳ ಪರಿಣಾಮಗಳು ಈ ರೀತಿಯಾಗಿದೆ. ಯಾತಕ್ಕೋಸ್ಕರ ಈ ರೀತಿಯಾಗಿದೆ? ಆ ಯಾವ ವಿಚಾರ ಇದೆ ಅದರ ಶುದ್ಧಿ ಆಗಿಲ್ಲ, ದೃಢವಾದ ಶುದ್ಧಿ ಆಗಿಲ್ಲ ಅರ್ಹಂತ ಪರಮೇಶ್ವರಿಯ ವಚನಗಳ ಮೇಲೆ, ಅಥವಾ ಪೂರ್ವಾಪರ ವಿಚಾರ ಪೂರ್ವಕವಾಗಿ ನಿರ್ಣಯ ಮಾಡಿಲ್ಲ. ಕೇವಲ ಪರಂಪರೆಯ ಬುದ್ಧಿಯಿಂದ, ಪುಣ್ಯಬಂಧದ ಬುದ್ಧಿಯಿಂದ ಧಾರಣೆ ಮಾಡಿದ್ದಾನೆ. ಹಾಗಾದ್ರೆ ಅಂತರಂಗದಲ್ಲಿ ಅವುಗಳ ಸೇವನೆ ಮಾಡುವಂತಹ ಪಾಪಭಾವ ಹೋಗಿಲ್ಲ, ಹೊರಗಡೆಗೆ ತ್ಯಾಗ ಮಾಡಿದ್ದಾನೆ. ಆಚಾರ್ಯರು ಹೇಳ್ತಾರೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ಸ್ಪಷ್ಟವಾಗಿದೆ ವಿಚಾರ. ಹಾಗಾದ್ರೆ ನಾಳೆಯಿಂದ ತಿನ್ನಕ್ ಶುರು ಮಾಡೋದಿಲ್ಲ, ಏನ್ ಮಾಡೋದು? ಉಪದೇಶ ಇದಕ್ಕೋಸ್ಕರ ಉಪದೇಶ ಬ್ಯಾಕ್ ಟು ಪೆವೆಲಿಯನ್, ಉಪದೇಶ ಹಿಂದೆ ಬರ್ಲಿಕ್ಕೋಸ್ಕರ ಇಲ್ಲ. ಉಪದೇಶ ಮತ್ತಷ್ಟು ಮೇಲೆ ಹೋಗ್ಲಿಕ್ಕೋಸ್ಕರ ಇದೆ. ಯಾವ ಉಪದೇಶ ಕೂಡ ಕೆಳಗಿನ ಸ್ಥಿತಿಯಲ್ಲಿ ಪುನಃ ಬರ್ಲಿಕ್ಕೋಸ್ಕರ ಕೊಡೋದಿಲ್ಲ. ಉಪದೇಶ ಇರುವಂತದ್ದೆಲ್ಲ ಯಾವ ಆ ಜೀವಿಯ ಉನ್ನತಿ ಇದೆ ಅದು ಮತ್ತಷ್ಟು ಆಗ್ಲಿ ಅನ್ನೋ ಕಾರಣದಿಂದ ಈ ಉಪದೇಶವನ್ನು ಕೊಡ್ತೇವೆ. ಹಾಗಾದ್ರೆ ಏನ್ ಮಾಡೋದು ಹೇಳ್ತಾರೆ? ಭಾವನಾತ್ಮಕವಾಗಿ ಯಾವಾಗ ತ್ಯಾಗ ಆಗುತ್ತೆ ಆವಾಗ ನಿಜವಾದ ತ್ಯಾಗ ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಿವರೆಗೆ ಭಾವನಾತ್ಮಕ ತ್ಯಾಗ ಆಗೋದಿಲ್ಲ ಅಲ್ಲಿವರೆಗೆ ತ್ಯಾಗ ಆಗೋದು ಸಂಭವ ಇಲ್ಲ. ಹಾಗಾಗಿ ಜಿನಧರ್ಮದ ಪ್ರಕಾರ ವಾಸ್ತವಿಕವಾದ ಪಾಪ ಅದು ಜೀವಿಯ ಆತ್ಮನಲ್ಲಿ ಅಥವಾ ಜೀವಿಯ ಪರಿಣಾಮಗಳಲ್ಲಿ, ಜೀವಿಯ ಭಾವಗಳಲ್ಲಿ, ಮನಸ್ಸಿನಲ್ಲಿ ನಿಜವಾದ ಪಾಪ ಘಟಿಸುತ್ತೆ. ಆ ಪಾಪ ಘಟಿಸಿದ ನಂತರ ಸ್ವಲ್ಪ ಕಾಲದಲ್ಲಿ ಅದು ಕೆಲವೊಮ್ಮೆ ಅದರ ಪರಿಣಾಮ ತೀವ್ರವಾದಾಗ ಶಾರೀರಿಕವಾಗಿ, ವಾಚಿಕವಾಗಿ, ಭೌಗೋಳಿಕವಾದ ಹಿಂಸೆಯನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಟ್ಯಾಂಕ್ ಅಲ್ಲಿ ನಾವು ನೀರು ತುಂಬಿದ್ರೆ ಏನಾಗುತ್ತೆ? ಅದರಲ್ಲಿ ಎಷ್ಟು ಜಾಗ ಇದೆ ಅಷ್ಟು ನೀರು ತುಂಬುತ್ತಾ ಹೋಗುತ್ತೆ. ಮತ್ತೆ ಎಲ್ಲ ಫುಲ್ ಟ್ಯಾಂಕ್ ನೀರು ತುಂಬ ಆದ್ಮೇಲೆ ಏನಾಗುತ್ತೆ? ಫುಲ್ ತುಂಬಾದ್ಮೇಲೆ ಏನಾಗುತ್ತೆ? ಓವರ್ಫುಲ್ ಆಗುತ್ತೆ. ಎಲ್ಲ ನೀರು ಕೆಳಗಡೆ ಬೀಳುತ್ತೆ. ಹಾಗೆ ಹಿಂಸೆಯ ಪರಿಣಾಮಗಳು ಅಂತರಂಗದಲ್ಲಿ ಉತ್ಪನ್ನ ಆಗುತ್ತಾ ಇರುತ್ತೆ. ಪಾಪ ಪರಿಣಾಮಗಳ ಉತ್ಪತ್ತಿ ಆಗುತ್ತಾ ಇರುತ್ತೆ. ಮತ್ತೆ ಯಾವಾಗ ಪಾಪ ಪರಿಣಾಮಗಳ ಯಾವ ತೀವ್ರತೆ ಇದೆ ಆ ತೀವ್ರತೆ ಮನಸ್ಸಿನಲ್ಲೂ ಇರ್ಲಿಕ್ಕೆ ಆಗದೆ ಯಾವಾಗ ಮನಸ್ಸಿನಿಂದ ಓವರ್ಫ್ಲೋ ಆಗುತ್ತೆ ಅವಾಗ ಏನಾಗುತ್ತೆ? ಅದು ನಮಗೆ ಭೌಗೋಳಿಕವಾಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಭೌಗೋಳಿಕವಾಗಿ ವಚನಗಳ ಮೂಲಕ ಕಾಣಿಸ್ಬೋದು, ಶಾರೀರಿಕ ಮೂಲಕ ಕಾಣಿಸ್ಬೋದು, ಅನ್ಯ ಪ್ರಕಾರವಾಗಿ ಭೌಗೋಳಿಕ ಹಿಂಸೆಯನ್ನ ನಾವು ನೋಡುವಂಥದ್ದು. ಇದು ರಿಸಲ್ಟ್ ಇದೆ. ಈ ಹಿಂಸೆ ಆಲ್ರೆಡಿ ನಡೆದೋಗಿದೆ. ಏನಿರ್ತೀವಿ ನಾವು ಮೂವಿ ನೋಡ್ತೀವಲ್ಲ, ಮೂವಿದ್ ಯಾವ್ದು ಸಿನಿಮೆಟೋಗ್ರಫಿ ಇದೆ
ದಟ್ ಅದು ಆಲ್ರೆಡಿ ಆಗೋಗಿದೆ. ಏನ ಪಿಕ್ಚರೈಸೇಷನ್ ಅದೆಲ್ಲ ಆಲ್ರೆಡಿ ಆಗೋಗಿದೆ. ಮತ್ತೆ ಅಲ್ಲಿ ಪರದೆ ಮೇಲೆ ಏನ್ ನಮಗೆ ಕಾಣಿಸ್ತಾ ಇದೆ ಇವಾಗ ಆಗಿರೋ ಹಾಗೆ ಅದು ಆಲ್ರೆಡಿ ಆಗೋಗಿದೆ. ಹಾಗೆ ಹಿಂಸೆ ಆಲ್ರೆಡಿ ಆಗೋಗಿದೆ. ನಮಗೇನನ್ಸುತ್ತೆ ಈಗ ನಡೀತಾ ಇದೆ, ಈಗ ನಡೀತಾ ಇಲ್ಲ. क्या कह रहे हैं? हिंसा जो अपने को बाह्य में दिखाई देती है वो अभी हिंसा हो नहीं रही, हिंसा तो हो चुकी ऑलरेडी। पहले से ही हिंसा का भाव पाप का परिणाम और पाप का बंध दोनों हो गए। ಪಾಪ ಭಾವ ಮತ್ತು ಪಾಪ ಬಂಧ ಎರಡೂ ಆಗಿ ಹೋಗಿದೆ. ಅದರ ಫಲಸ್ವರೂಪವಾಗಿ ಅದರ ತೀವ್ರತೆ ಯಾವಾಗ ಅಧಿಕ ಇರುತ್ತೆ ಆಗ ಅದು ಭೌಗೋಳಿಕವಾಗಿ ಕಣ್ಣಿಗೆ ಕಾಣಿಸುತ್ತೆ. ಆದ್ರೆ ಭೌಗೋಳಿಕವಾಗಿ ಕಣ್ಣಿಗೆ ಕಾಣಿಸುವಷ್ಟು ಮಾತ್ರ ಪಾಪ ಇಲ್ಲ. ಪ್ರತಿಯೊಬ್ಬ ಜೀವಿಯ ಜೀವನದಲ್ಲಿ ಭೌಗೋಳಿಕವಾಗಿ ಕಣ್ಣಿಗೆ ಕಾಣಿಸುವಂತಹ ಯಾವ ಹಿಂಸೆ ಇದೆ ಅದು ಮಾತ್ರ ಹಿಂಸೆ ಇಲ್ಲ, ಅದರ ಪರಿಣಾಮ ಬಹಳ ಕಡಿಮೆ ಇದೆ. ಆದ್ರೆ ಪಾಪದ ಬಂಧ ಬಹಳ ಅಧಿಕ ಇದೆ. ಹಾಗಾದ್ರೆ ಬಂಧ ಎಲ್ಲಿಂದ ಆಗುತ್ತಾ ಇದೆ? ಈ ಬಂಧ ನಿರಂತರವಾಗಿ ಪಾಪ ಪರಿಣಾಮಗಳಿಂದ ಆಗುತ್ತಾ ಇದೆ. ನನ್ನ ಮನಸ್ಸಿನಲ್ಲಿ ನಿರಂತರವಾಗಿ ಯಾವ ಪಾಪ ಭಾವಗಳು ಉತ್ಪನ್ನ ಆಗುತ್ತಾ ಇದೆ ಅದರಿಂದ ಪಾಪ ಬಂಧ ಆಗುತ್ತಾ ಇದೆ. ಮತ್ತೆ ನಾನೇನ್ ಹೇಳ್ತೇನೆ, ನಾನೇನು ಹಿಂಸೆ ಮಾಡೇ ಇಲ್ಲ, ನಾನು ತುಂಬಾ ಶುದ್ಧ ಇದ್ದೇನೆ, ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಟ್ಟಿಲ್ಲ. ಆದ್ರೆ ಅಂತರಂಗದ ಪರಿಣಾಮಗಳಲ್ಲಿ ನಿರಂತರವಾಗಿ ಪಾಪ ಭಾವ ಇದೆ. ಹಾಗಾದ್ರೆ ಹೇಗೆ ಅದು ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಜಿನಧರ್ಮ ಹೇಳುತ್ತೆ, ನೀನು ಪಾಪವನ್ನ ಬಿಡಬೇಕಾದ್ರೆ ಪಾಪ ಭಾವವನ್ನ ಬಿಡಬೇಕಾಗುತ್ತೆ. ಮತ್ತೆ ಇದಕ್ಕೂ ಮೀರಿ ಇನ್ನೊಂದು ಹಂತವನ್ನ ನಾವು ಏನ್ ಹೇಳಿದ್ವಿ, ಪಾಪ ಭಾವವನ್ನ ಬಿಡಬೇಕಾದ್ರೆ ಪಾಪದ ಬಗೆಗೆ ಇರುವಂತಹ ನನ್ನ ಅಜ್ಞಾನವನ್ನ ಬಿಡಬೇಕಾಗುತ್ತೆ. ಇದರ ಚರ್ಚೆ ಮತ್ತೆ ಮುಂದೆ ಬರುತ್ತೆ, ಯಾಕಂದ್ರೆ ಇದು ಮತ್ತಷ್ಟು ಸೂಕ್ಷ್ಮ ಆಗುತ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ನಾನು ಅಜ್ಞಾನದ ಬಗ್ಗೆ ಅಧಿಕ ಚರ್ಚೆಯನ್ನ ಮಾಡ್ತಾ ಇದ್ದೆ. ಸೊ ಯಾವಾಗ ಪಾಪದ ಬಗೆಗಿನ ಅಜ್ಞಾನ ದೂರ ಆಗುತ್ತೆ ಆಗ ಪಾಪ ಭಾವಗಳೇ ಉತ್ಪನ್ನ ಆಗೋದಿಲ್ಲ. ಯಾವಾಗ ಪಾಪ ಭಾವಗಳು ಉತ್ಪನ್ನ ಆಗೋದಿಲ್ಲ ಆಗ ಬಹಿರಂಗದಲ್ಲಿ ಕೂಡ ಪಾಪ ಕಾಣಿಸೋದಿಲ್ಲ. ಸೊ ಈ ರೀತಿಯಾಗಿ ಜೀವ ಪಾಪ ಮುಕ್ತನಾಗುತ್ತಾನೆ. ಪಾಪ ಮುಕ್ತನಾಗುವಂತಹ ವಿಧಾನ, ಪಾಪ ಮುಕ್ತ ಆಗುವಂತಹ ವಿಧಿ ಜಿನಧರ್ಮದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಸೊ ಇದು ಪಾಪ ಮುಕ್ತವಾಗಿ ಶುಭ ಭಾವ, ಶುಭ ಪರಿಣಾಮ, ಶುಭವಾದಂತಹ ಜೀವನವನ್ನ ಸಾಗಿಸುವಂತಹ ಪದ್ಧತಿ ಈ ರೀತಿಯಾಗಿದೆ, ವಿಧಾನ ಈ ರೀತಿಯಾಗಿದೆ. ಹಾಗಾಗಿ ಯಾರಿಗೆ ಪಾಪವನ್ನ ಬಿಡಬೇಕಾಗಿದೆ ಅವನು ಪಾಪದ ಬಗೆಗಿನ ಅಜ್ಞಾನ ಭಾವವನ್ನ ಮೊದಲು ಬಿಡಬೇಕಾಗುತ್ತೆ. ಯಾವಾಗ ಪಾಪದ ಬಗೆಗಿನ ಅಜ್ಞಾನ ದೂರ ಆಗುತ್ತೆ ಆಗ ಸಹಜವಾಗಿಯೇ ಪಾಪ ಭಾವಗಳು ಉತ್ಪನ್ನ ಆಗೋದಿಲ್ಲ. ಉದಾಹರಣೆಗೆ, ನನಗೆ ಪ್ರಪಂಚದ ವಸ್ತುಗಳೆಲ್ಲ ನನ್ನವು ಅನ್ಸುತ್ತೆ. ಪ್ರಪಂಚದ ಹಲವು ಜೀವಿಗಳು ನನ್ನ ಪ್ರಕಾರ ಪರಿಣಾಮ ಆಗಬೇಕು ಅನ್ಸುತ್ತೆ. ಕುಟುಂಬದವರೆಲ್ಲ ನಾನು ಹೇಳಿದಂತೆ ಕೇಳಬೇಕು ಅನ್ಸುತ್ತೆ. ನನ್ನ ಶರೀರ ನಾನು ಅನ್ಕೊಂಡಂಗೆ ಬೆಳಿಬೇಕು ಅನ್ಸುತ್ತೆ. ನಾನು ಅನ್ಕೊಂಡಂಗೆ ಕೆಲಸ ಕೊಡಬೇಕು ಅನ್ಸುತ್ತೆ. ನಾನು ತಗೊಂಡಿರುವಂತಹ ವಾಹನ, ವಸ್ತು ಇತ್ಯಾದಿಗಳು ನನಗೆ ಬೇಕಾದಂಗೆ ಕೆಲಸ ಕೊಡಬೇಕು ಅನ್ಸುತ್ತೆ. ಆದ್ರೆ ಇದು ಯಾವುದು ಆಗೋದಿಲ್ಲ. ಅವಾಗ ಏನಾಗುತ್ತೆ, ಪಾಪ ಭಾವ ಉತ್ಪನ್ನ ಆಗುತ್ತೆ, ಆಕುಲತೆ ಉತ್ಪನ್ನ ಆಗುತ್ತೆ, ಅನಿಷ್ಟ ಪರಿಣಾಮಗಳು ಉತ್ಪನ್ನ ಆಗುತ್ತೆ. ಆ ಮೂಲಕ ಪಾಪ ಭಾವಗಳು ಉತ್ಪನ್ನ ಆಗಿ ಭೌಗೋಳಿಕವಾಗಿಯೂ ಕೆಲವೊಮ್ಮೆ ಅದು ಕಣ್ಣಿಗೆ ಗೋಚರವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆದ್ರೆ ಮೂಲದಲ್ಲಿ ಏನಿದೆ, ನನ್ನ ಪ್ರಕಾರ ಯಾವ ವಸ್ತುವು ಪರಿಣಮಿಸೋದಿಲ್ಲ, ನಾನು ಹೇಳದಂತೆ ಯಾವ ಜೀವಿಯೂ ಬದಲಾಗೋದಿಲ್ಲ, ನಾನು ಹೇಳದಂತೆ ಶರೀರ ಬೆಳೆಯೋದಿಲ್ಲ, ನಾನು ಹೇಳದಂತೆ ಗಾಡಿ ಘೋಡ ಇತ್ಯಾದಿ ಯಾವುದೂ ನನ್ನ ಮಾತು ಕೇಳೋದಿಲ್ಲ. ಹೀಗೆ ಅನೇಕ ಪ್ರಕಾರವಾಗಿ ಯೋಚನೆ ಮಾಡಿದಾಗ
ಯಾವುದೂ ಕೂಡ ನಮ್ಮ ಜೀವನದಲ್ಲಿ ಜ್ಞಾನ ಮೂಲಕವಾಗಿ ಕ್ರಿಯೆ ನಡೀತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ರೀತಿಯಾಗಿ ಹಲವು ರೀತಿಯಾದ ಯಾವ ಅಜ್ಞಾನ ಇದೆ ಅದು ದೂರ ಆದಾಗ ಅನೇಕ ರೀತಿಯಾದಂತಹ ಪಾಪ ಭಾವಗಳು ಸಹಜವಾಗಿಯೇ ಉತ್ಪನ್ನ ಆಗೋದು ನಿಂತು ಹೋಗುತ್ತೆ. ಹೀಗೆ ಪರಿಣಾಮಗಳು ನಿಂತು ಹೋದಾಗ ಭೌಗೋಳಿಕವಾಗಿಯೂ ಕೂಡ ಆ ಯಾವ ಹಿಂಸೆ ಇದೆ ಅದು ನಿಂತು ಹೋಗುತ್ತೆ. ಉದಾಹರಣೆಗೆ ಅದು ಕಂದುಮೂಲ ಆಗಿರ್ಬೋದು ಅಥವಾ ಅದು ಇನ್ನೊಂದಾಗಿರ್ಬೋದು. ಯಾವುದೇ ವಸ್ತುವನ್ನ ಸೇವಿಸಿದ್ರೂ ಕೂಡ ನನಗಂತೂ ಯಾವತ್ತೂ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪರಿಣಾಮಗಳು, ನನ್ನ ಸುಖ, ನನ್ನ ದುಃಖ ಇವೆಲ್ಲವೂ ಕೂಡ ನನ್ನ ಜ್ಞಾನವನ್ನ ಅವಲಂಬಿಸತ್ತೆ ಹೊರತು ವಸ್ತುಗಳನ್ನಲ್ಲ. ನಾನು ಯಾವತ್ತೂ ವಸ್ತುಗಳನ್ನ ಅನುಭವಿಸೋದಿಲ್ಲ. ನಾನು ನನ್ನ ಪರಿಣಾಮಗಳನ್ನೇ ಅನುಭವಿಸ್ತೇನೆ. ಮತ್ತು ನಾನು ನನ್ನ ಜ್ಞಾನ ಪರಿಣಾಮವನ್ನೇ ಅನುಭವಿಸೋದ್ರಿಂದ ಯಾವ ವಸ್ತುವನ್ನ ತಿಂದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಎಷ್ಟೋ ಸಲಿ ಬಾಹ್ಯದಲ್ಲಿ ತುಂಬಾ ದುಃಖದ ಪ್ರಸಂಗ ನಡೀತಾ ಇರುತ್ತೆ. ಅಂತಹ ಸಮಯದಲ್ಲಿ ಯಾರಾದರೂ ಸಿಹಿ ಕೊಟ್ರೆ ಆ ಸಿಹಿಯ ಸ್ವಾದ ಬರೋದಿಲ್ಲ. ಮನೆಯಲ್ಲಿ ಯಾರು ಸತ್ತೋಗಿದ್ರೆ ಆ ಸಮಯದಲ್ಲಿ ಸಿಹಿ ಕೊಟ್ರೆ ಅದು ಸಿಹಿ ಸ್ವಾದ ಬರುತ್ತೇನು? ಆ ಸಮಯದಲ್ಲಿ ಯಾರು ಕೊಡೋದಿಲ್ಲ. ಉದಾಹರಣೆಗೆ, ಅಥವಾ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ಬಿಟ್ಟಿದೆ, ಅಂತ ಸಮಯದಲ್ಲಿ ಸಿಹಿ ಕೊಟ್ರೆ ಎಷ್ಟು ಜನಕ್ಕೆ ಸ್ವಾದ ಬರುತ್ತೆ? ಬರೋದಿಲ್ಲ. ಆದ್ರೆ ಅದೇ ವಿಪರೀತವಾಗಿ ತುಂಬಾ ಸಂತೋಷದ ಸಂದರ್ಭ ಇದ್ದು ಆ ಸಮಯದಲ್ಲಿ ಒಂಚೂರು ಕಹಿ ಕೊಟ್ಟರು ಅದು ಕಹಿ ಅನ್ಸೋದಿಲ್ಲ. ಹಾಗಾದ್ರೆ ನಾವು ಸ್ವಾದದ ಕಡೆಗೆ ಹೋಗುತ್ತೇವೆ, ಆದ್ರೆ ನಿಜವಾಗಿಯೂ ಸ್ವಾದ ವಸ್ತುವಿನಲ್ಲಿ ಇಲ್ಲ. ಸ್ವಾದ ವಸ್ತುವಿನಲ್ಲಿ ಇದೆಯೇನು? ಸ್ವಾದ ವಸ್ತುವಿನಲ್ಲಿ ಇಲ್ಲ. ಸ್ವಾದ ನಮ್ಮ ಪರಿಣಾಮಗಳಲ್ಲಿ, ಜ್ಞಾನದ ಪರಿಣಾಮಗಳಲ್ಲಿದೆ. ನಮ್ಮ ಜ್ಞಾನದ ಪರ್ಯಾಯ ಎಷ್ಟು ಜಾಗರೂಕ ಇದೆ, ನಮ್ಮ ಜ್ಞಾನದ ಅವಸ್ಥೆ ಎಷ್ಟು ಸಾವಧಾನವಾಗಿದೆ, ಅಷ್ಟು ಸುಖದ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ನಮ್ಮ ಉಪಯೋಗ ಎಷ್ಟು ಸೂಕ್ತ ಇದೆ, ಉಪಯೋಗ ಎಷ್ಟು ಅಜಾಗರೂಕ ಇದೆ, ಅಷ್ಟೇ ದುಃಖ ಇದೆ. ಹಾಗಾಗಿ ಈ ರೀತಿಯಾದ ಅಜ್ಞಾನ ಪರಿಣಾಮ ದೂರ ಆದ್ಮೇಲೆ ಅಯ್ಯೋ ಯಾವ ವಸ್ತು ಇದ್ರೇನು, ವಸ್ತು ಅಂತೂ ವಸ್ತು ಇದೆ, ಪುದ್ಗಲ ಅಂತೂ ಪುದ್ಗಲ ಇದೆ, ಅದರಲ್ಲಿ ಭೇದ ಮಾಡಿ ಏನು ಪ್ರಯೋಜನ? ಮತ್ತು ಇದರಲ್ಲಂತೂ ಅಧಿಕ ಹಿಂಸೆ ಇದೆ. ಹಾಗಾದ್ರೆ ಬಿಟ್ಟರೆ ಏನು ವ್ಯತ್ಯಾಸ ಆಗೋದಿದೆ? ಸಹಜವಾಗಿ ಪಾಪ ಪರಿಣಾಮಗಳು ಉತ್ಪನ್ನವೇ ಆಗದೇ ಇರೋದ್ರಿಂದ ಆ ವಿಚಾರ ಜೀವನದಿಂದ ದೂರ ಆಗುತ್ತೆ. ಇದು ವಾಸ್ತವಿಕವಾಗಿ ಪಾಪ ಭಾವ ಮತ್ತು ಭೌಗೋಳಿಕ ಪಾಪವನ್ನ ಬಿಡುವಂತಹ ಪ್ರಕ್ರಿಯೆ ಇದೆ. ಆದ್ರೆ ನೇರವಾಗಿ ಯಾವ ಜೀವ ಭೌಗೋಳಿಕ ಪಾಪವನ್ನ ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಭೌಗೋಳಿಕ ಪಾಪ ಅಂದ್ರೆ ಅರ್ಥ ಆಗುತ್ತಲ್ಲ, ನೇರವಾಗಿ ಯಾರು ಶಾರೀರಿಕವಾದಂತಹ ಪಾಪವನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವನು ಶಾರೀರಿಕ ಪಾಪವನ್ನೇನೋ ಬಿಡ್ತಾನೆ, ಆದ್ರೆ ಅಂತರಂಗದಲ್ಲಿ ಮತ್ತಷ್ಟು ವ್ಯಾಕುಲಿತನಾಗುತ್ತಾನೆ, ಮತ್ತಷ್ಟು ದುಃಖ ಅನುಭವಿಸ್ತಾನೆ, ಮತ್ತಷ್ಟು ಪಾಪ ಪರಿಣಾಮಗಳು ಉತ್ಪತ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅವನಿಗೆ ಇನ್ನೂ ಅವನು ತ್ಯಾಗ ಮಾಡಿರುವಂತಹ ವಸ್ತುಗಳ ಬಗೆಗಿನ ಸರಿಯಾದ ಜ್ಞಾನವೇ ಆಗಿಲ್ಲ, ವಸ್ತುಗಳ ಬಗೆಗಿನ ಅಜ್ಞಾನವೇ ದೂರ ಆಗಿಲ್ಲ. ಆ ವಸ್ತುಗಳಲ್ಲಿ ಅತಿಯಾದ ರಾಗ ಬುದ್ಧಿ ಇದೆ, ಅತಿಯಾದ ಇಷ್ಟ ಬುದ್ಧಿ ಇದೆ. ಮತ್ತು ಇಷ್ಟ ಬುದ್ಧಿ ಹೋಗದೇನೆ ವಸ್ತುವನ್ನ ತ್ಯಾಗ ಮಾಡಿದ್ರೆ ಆಕುಲತೆಯನ್ನ ಬಿಟ್ಟು ಇನ್ನೇನೂ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಾಪ ಭಾವವನ್ನ ಬಿಡಬೇಕಾದ್ರೆ ಈ ಪ್ರಕ್ರಿಯೆಯನ್ನು ಅನುಸರಿಸುವುದು ಸೂಕ್ತ ಇದೆ. ನಾವು ಇಲ್ಲಿವರೆಗೆ ಹಿಂಸೆಯ ಚರ್ಚೆಯನ್ನ ಮಾಡಿದ್ದೇವೆ. ದ್ರವ್ಯ ಹಿಂಸೆ ಮತ್ತು ಭಾವಹಿಂಸೆ. ವಾಸ್ತವಿಕವಾಗಿ ಭಾವಹಿಂಸೆಯ ಮೂಲಕ ದ್ರವ್ಯ ಹಿಂಸೆ ಆಗುತ್ತೆ. ಮತ್ತೆ ಭಾವಹಿಂಸೆಗೂ ಕೂಡ ಯಾವ ನಮ್ಮ ಶುದ್ಧೆ ಇದೆ, ವಿಪರೀತ ಶುದ್ಧೆ ಇದೆ, ಅದು ಭಾವಹಿಂಸೆಗೆ ಕಾರಣ ಆಗುತ್ತೆ. ಯಾವಾಗ ವಿಪರೀತ ಅಭಿಪ್ರಾಯ, ವಿಪರೀತ ಶ್ರದ್ಧೆ ಹೊರಟೋಗುತ್ತೆ, ಆ ಶ್ರದ್ಧೆ ಹೊರಟೋದ ತಕ್ಷಣವೇ ಅಧಿಕ ಪ್ರಮಾಣದಲ್ಲಿ ಆಗುವಂತಹ ಯಾವ ಭಾವಹಿಂಸೆ ಇದೆ ಆ ಭಾವಹಿಂಸೆ ದೂರ ಆಗುತ್ತೆ.
ಅದಾದ್ಮೇಲೆ ನಾವು ಅಸತ್ಯ ಮತ್ತು ಕಳ್ಳತನದ ಬಗ್ಗೆ ಕೂಡ ಹಲವಾರು ಚರ್ಚೆಯನ್ನ ಮಾಡಿದ್ದಿದೆ. ಈ ಭಾವ ಅಸತ್ಯ ಯಾವುದು, ಮತ್ತೆ ದ್ರವ್ಯ ಅಸತ್ಯ ಯಾವುದು, ಭಾವ ಕಳ್ಳತನ ಯಾವುದು, ಮತ್ತೆ ದ್ರವ್ಯ ಕಳ್ಳತನ ಯಾವುದು ಇತ್ಯಾದಿಗಳನ್ನ ಕೂಡ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಇದರಲ್ಲಿ ಯಾವ ಅಸತ್ಯದ ವಿಚಾರ ಇದೆ, ಅದರಲ್ಲಿ ಸತ್ಯವನ್ನ ಮಾತಾಡಬೇಕಾದ್ರೆ ಅದರಲ್ಲಿ ಅನೇಕ ವಿಚಾರಗಳಿದೆ. ಅದರ ಮೂಲದಲ್ಲಿ ಸತ್ಯವನ್ನ ಮಾತಾಡಬೇಕಾದ್ರೆ ಸತ್ಯವನ್ನ ತಿಳಿಯೋದು ಬಹಳ ಅವಶ್ಯಕ ಇದೆ. ಎಲ್ಲಿವರೆಗೆ ಸತ್ಯದ ಜ್ಞಾನ ಇಲ್ಲ ಅಲ್ಲಿವರೆಗೆ ನಾನು ಏನೇನು ಮಾತಾಡ್ತಾ ಇದ್ದೇನೆ ಎಲ್ಲವೂ ಅಸತ್ಯ ಇದೆ. ಹಾಗಾಗಿ ಜಿನವಾಣಿಯಲ್ಲಿ ಮಿಥ್ಯಾದೃಷ್ಟಿ ಏನೇ ಮಾತಾಡಿದ್ರು ಅದನ್ನೆಲ್ಲ ಅಸತ್ಯ ಅಂತ ಹೇಳುತ್ತೆ. ಏನ್ ಹೇಳ್ತಾರೆ? ಸಮ್ಯಕ್ ದೃಷ್ಟಿ ಏನ್ ಹೇಳಿದ್ರು ಅದೆಲ್ಲ ಸತ್ಯ ಇದೆ. ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿ ಏನ್ ಹೇಳ್ತಾ ಇದ್ದಾನೆ ಅದನ್ನೇ ಮಿಥ್ಯಾದೃಷ್ಟಿ ಹೇಳಿದ್ರು ಅದು ಅಸತ್ಯ ಇದೆ. ಇದು ಜಿನ್ವಾಣಿಯ ಅದ್ಭುತವಾದ ಚರ್ಚೆ ಇದೆ. ನಮಗೆ ಈ ರಹಸ್ಯಗಳು ಗೊತ್ತಾದ್ರೆ ಬಹಳ ಆನಂದ ಆಗುತ್ತೆ. ಯಾಕಂದ್ರೆ ಇದು ಪ್ರಪಂಚದಲ್ಲಿ ಎಲ್ಲೂ ನಮಗೆ ಕಲಿಯಕ್ಕೆ ಸಿಗೋದಿಲ್ಲ. ಬಹಳ ಪುಣ್ಯೋದಯದಿಂದ ನಮಗೆ ಇದನ್ನ ಕಲಿಯುವಂತಹ ಒಂದು ಪ್ರಸಂಗ ಒದಗಿ ಬಂದಿದೆ. ಸುಮಾರು ಒಂದು 2-3 ತಿಂಗಳಲ್ಲಿ ಹಲವಾರು ವಿಚಾರಗಳನ್ನು ನಾವು ತಿಳಿದಂತೆ ಆಗುತ್ತೆ. 2-3 ತಿಂಗಳ ಆದ್ಮೇಲೆ ನಾವು ಯಾವುದಾದ್ರೂ ಗ್ರಂಥದ ಮೂಲಕ ಸ್ವಾಧ್ಯಾಯವನ್ನ ಮಾಡಬಹುದಿದೆ. ಇಷ್ಟು ಕಾಲದಲ್ಲಿ 90 days का कोर्स समझो अपन है ना. ಇದು ಸುಸಂದರ್ಭ ಇದೆ. ಇದರಲ್ಲಿ ಆಚಾರ್ಯ ಏನ್ ಹೇಳ್ತಿದ್ದಾರೆ, ಯಾವ ಕಳ್ಳತನದ ವಿಚಾರ ಇದೆ ಅಥವಾ ಯಾವ ಅಸತ್ಯದ ವಿಚಾರ ಇದೆ ಅದರಲ್ಲಿ ನಿಶ್ಚಯದ ಸ್ವರೂಪ ಮತ್ತು ವ್ಯವಹಾರದ ಸ್ವರೂಪ ಅಥವಾ ದ್ರವ್ಯ ಮತ್ತು ಭಾವ ಎರಡು ಭಾಗಗಳನ್ನು ಮಾಡಿ ಈ ವಿಚಾರವನ್ನ ಆಚಾರ್ಯರು ವರ್ಣನೆ ಮಾಡ್ತಾರೆ. ಅಸತ್ಯದ ಸ್ವರೂಪ ಕೂಡ ಹಾಗೆ ಇದೆ, ಕಳ್ಳತನದ ಸ್ವರೂಪ ಕೂಡ ಹಾಗೆ ಇದೆ. ಕಳ್ಳತನದಲ್ಲಿ ಅಸತ್ಯದಲ್ಲಿ ಮುಖ್ಯವಾದ ವಿಚಾರ ಏನಿದೆ, ಯಾವುದನ್ನ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೇನೆ ಅಥವಾ ಹೇಳ್ತಾ ಇದ್ದೇನೆ ಅದು ಸತ್ಯ ಯಾವಾಗತ್ತೆ ಅಂದ್ರೆ ಯಾವಾಗ ನನಗೆ ವಾಸ್ತವಿಕತೆಯ ಅರಿವು ಇದೆ. ಆದ್ರೆ ಮಿಥ್ಯಾದೃಷ್ಟಿಗೆ ವಾಸ್ತವಿಕತೆಯ ಅರಿವಿಲ್ಲ. ಅರಿವು ಅಂದ್ರೆ ಶುದ್ಧ ಇಲ್ಲ. ಶರೀರ ಅಜೀವ ಇದೆ, ಆತ್ಮ ಜೀವ ಇದೆ ಅಂತ ಮಿಥ್ಯಾದೃಷ್ಟಿ ಹೇಳ್ತಾ ಇದ್ದಾನೆ. तो ಇದು सत्यनो असत्यनो अपने को क्या लगता है? मिथ्या दृष्टि बोल रहा है ना, क्या बोल रहा है? शरीर अजीव है और आत्मा जीव है. तो सच बात है ना, बात तो सच है, बात तो सच है, लेकिन मिथ्या दृष्टि बोल रहा है इसलिए असत्य है. ಏನ್ ಹೇಳ್ತಿದಾರೆ ಅರ್ಥ ಆಗುತ್ತೆ? ಯಾಕಂದ್ರೆ ಮಿಥ್ಯಾ ದೃಷ್ಟಿಗೆ ಶ್ರದ್ಧೆನೇ ಇಲ್ಲ, ಮಿಥ್ಯಾ ದೃಷ್ಟಿಗೆ ವಾಸ್ತವಿಕತೆ ಗೊತ್ತಿಲ್ಲ. ಬೇಕಾದೇಕಿ ಬೋಲ್ತಾ ಅವ್ರು ಹೇಳಿದ್ರು ಅದಕ್ಕೆ ಇವನು ಹೇಳ್ತಿದ್ದಾನೆ. ಕುಂದಾಚಾರ್ಯ ಹೇಳಿದ್ರು ಅದಕ್ಕೆ ಇವನು ಹೇಳ್ತಿದ್ದಾನೆ. ಅಮೃತಚಂದ್ರಾಚಾರ್ಯರು ಹೇಳಿದ್ರು ಅದಕ್ಕೆ ಇವನು ಹೇಳ್ತಿದ್ದಾನೆ. ಸಮಂತಭದ್ರ ಸ್ವಾಮಿ ಹೇಳಿದ್ರು ಅದಕ್ಕೆ ಇವನು ಹೇಳ್ತಾ ಇದ್ದಾನೆ. ಆದ್ರೆ ಇವನಿಗೆ ಅನುಭವ ಇದೆ, ಇವನಿಗೆ ಅದರ ಶುದ್ಧ ಇದೆ ಅಂತ ಹೇಳ್ತಿಲ್ಲ. ಹಾಗಾಗಿ ಆಚಾರ್ಯ ಏನ್ ಹೇಳ್ತಿದ್ದಾರೆ, ಅಸತ್ಯ ಇದೆ. ಮತ್ತೆ ಸತ್ಯ ಯಾವಾಗುತ್ತೆ? ಯಾವಾಗ ನಾನು ಸ್ವಯಂ ಸತ್ಯವನ್ನ ತಿಳಿದು ಆ ನಂತರ ಅದರ ಬಗ್ಗೆ ಮಾತಾಡ್ತೇನೆ ಅವಾಗ ಅದು ಸತ್ಯ ಆಗುತ್ತೆ. ಹಾಗಾದ್ರೆ ಸತ್ಯ ಮಾತಾಡೋಕ್ಕಿಂತ ಮುಂಚೆ ಸತ್ಯವನ್ನ ತಿಳಿಯೋದು ಬಹಳ ಅವಶ್ಯಕತೆ ಇದೆ. ಆದ್ರೆ ಪ್ರತಿಯೊಬ್ಬ ಜೀವ ಸತ್ಯವನ್ನ ಮಾತಾಡ್ತಾ ಇರುವಂತಹ ಯಾವ ಕಾನ್ಫಿಡೆನ್ಸ್ ಅವನಲ್ಲಿ ಇರುತ್ತೆ, ಆ ಕಾನ್ಫಿಡೆನ್ಸ್ ಇದ್ದಾಗ್ಲೂ ಕೂಡ ಅವನು ನಾನು ನಿಜವಾದ ಸತ್ಯವನ್ನ ತಿಳಿದಿದ್ದೀನೋ ತಿಳಿದಿಲ್ವೋ ಅನ್ನೋದನ್ನ ಯಾವತ್ತೂ ವಿಚಾರ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಏನು ಬೇಡ, ನಾನು ಹೇಳಿದ್ದೆ, ನಾನು ಒಂದು ವಿಡಿಯೋ ಫಾರ್ವರ್ಡ್ ಮಾಡ್ತಾ ಇದ್ದೇನೆ. ಫಾರ್ವರ್ಡ್ ಮಾಡೋಕ್ಕಿಂತ ಮುಂಚೆ ನನಗಿದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇದು ನಿಜ ಇದೆಯೋ ಇಲ್ವೋ ಅನ್ನೋದನ್ನ ನಾನು ಯಾವತ್ತೂ ತಿಳಿಯುವಂತಹ ಪ್ರಯತ್ನವನ್ನೇ ಮಾಡೋದಿಲ್ಲ. ಹಾಗಾದ್ರೆ ನಾನು ಹೇಳ್ತಾ ಇರೋದೆಲ್ಲ ಅಸತ್ಯ ಇದೆ ಏನ. ಹಾಗಾಗಿ ನಾವು ಮಾತಾಡೋಕ್ಕಿಂತ ಮುಂಚೆ
ನಾವು ಏನನ್ನ ಮಾತಾಡ್ತಾ ಇದ್ದೇವೆ ಅದರ ಬಗೆಗಿನ ವಾಸ್ತವಿಕ ನೈಜತೆಯನ್ನ ತಿಳಿಯೋದು ಬಹಳ ಅವಶ್ಯಕ ಇದೆ. ನೈಜತೆಯನ್ನ ತಿಳಿದೇನೆ ಮಾತಾಡಿದ್ರೆ ಅದೆಲ್ಲವೂ ಅಸತ್ಯದ ಶ್ರೇಣಿಗೆ, ಅಸತ್ಯದ ಕ್ಯಾಟಗರಿಗೆ ಹೋಗ್ಬಿಡುತ್ತೆ. ಏನ ನಾವು ಯಾರೋ ಒಬ್ಬ ವ್ಯಕ್ತಿ ಹೇಳಿದ ಅಂತ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಏನೋ ಕ್ರಿಟಿಸೈಸ್ ಮಾಡದೆ, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಕಮೆಂಟ್ ಹೊಡೆದೆ, ನನಗೆ ವಾಸ್ತವಿಕತೆ ಗೊತ್ತಿಲ್ಲ ಮತ್ತೆ ನಾನು ಹೇಳಿಬಿಟ್ಟೆ, ಮತ್ತೆ ಅದನ್ನ ಯಾರು ಕೇಳಿದ್ರಲ್ಲ ಆ ಕೇಳಿದವನಿಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ, ಬ್ಯಾಡ್ ಇಮೇಜ್. ಏನ ನನಗೆ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ಆ ವ್ಯಕ್ತಿ ಅಂತೂ ಇಂಥವನ್ನಲ್ವೇ ಅಲ್ಲ, ತುಂಬಾ ಒಳ್ಳೆ ವ್ಯಕ್ತಿ ಅವರು, ಆದ್ರೆ ಅವ್ರ ಬಗ್ಗೆ ನಾನು ಇಂತಿಂತದನ್ನ ಮಾತಾಡ್ಬಿಟ್ಟೆ. ಇವಾಗ ಕರೆಕ್ಷನ್ ಮಾಡಕ್ಕಾಗುತ್ತೇನು? ಇವಾಗ ಆ ವ್ಯಕ್ತಿ ಬಗೆಗಿನ ಯಾವ ಇಮೇಜ್ ಕ್ರಿಯೇಟ್ ಆಗಿದೆ ಅದನ್ನ ನಾವು ಅಳಿಸಕ್ಕಾಗುತ್ತೇನು? ಆಗುದಿಲ್ಲ. ಹಾಗಾದ್ರೆ ಅದೇ ರೀತಿಯಾಗಿ ನಡೆಯುತ್ತೆ. ಮತ್ತೆ ಅದರ ಯಾವ ಪಾಪದ ಪರಿಣಾಮ ಇದೆ ಅದನ್ನು ಅನುಭವಿಸೋರು ಯಾರು? ಆ ಪಾಪದ ಬಂಧ ನನಗೆ ತಾನೇ ಆಗಬೇಕು. ಯಾಕಂದ್ರೆ ನನ್ನ ಈ ರೀತಿಯಾದ ವರ್ತನೆಯಿಂದ ಇನ್ನೊಂದು ಜೀವಕ್ಕೆ ಎಷ್ಟು ಆಘಾತ ಆಗಿದೆ ಅನ್ನೋದನ್ನ ನಾನು ವಿಚಾರ ಮಾಡಬೇಕಾಗುತ್ತೆ. ಹಾಗಾದ್ರೆ ನೈಜತೆಯನ್ನ ತಿಳಿಯದೇನೆ ಯಾವುದೇ ರೀತಿಯಾದಂತಹ ವಿಚಾರವನ್ನ ಪ್ರಸ್ತುತಪಡಿಸೋದು ಅದೆಲ್ಲವೂ ಅಸತ್ಯದ ಶ್ರೇಣಿಗೆ ಹೋಗುತ್ತೆ. ವ್ಯಕ್ತಿಯ ಬಗೆಗಂತೂ ನಾವು ಚರ್ಚೆ ಮಾಡಿದ್ದೇವೆ, ಉಪೂಹನ ಇತ್ಯಾದಿ, ಅದನ್ನಂತೂ ಬಾಹ್ಯದಲ್ಲಿ ನಿಜ ಇದ್ರೂ ಕೂಡ ಬಾಹ್ಯದಲ್ಲಿ ಹೇಳುವಂತಹ ವಿಚಾರ ಇಲ್ಲ. ಅದು ಇರ್ಲಿ, ಅಸತ್ಯದ ಸ್ವರೂಪವನ್ನ ಈ ರೀತಿಯಾಗಿ ವಿಚಾರ ಮಾಡಿ ಆಮೇಲೆ ಕಳ್ಳತನದ ಬಗೆಗೂ ಕೂಡ ನಾವು ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಅದರಲ್ಲಿ ಬನಾರಸಿ ದಾಸ್ಜಿ ಅವರ ವಿಚಾರ ಇರ್ಬೋದು, ಕಳ್ಳತನದ ಮನಸ್ಸಿನಲ್ಲಿ ಉತ್ಪನ್ನ ಆಗುವಂತಹ ಭಾವ ಇರ್ಬೋದು, ಆ ಭಾವದ ಪ್ರೋತ್ಸಾಹದಿಂದ ಬಾಹ್ಯದಲ್ಲಿ ವಸ್ತುವನ್ನ ಸ್ವೀಕರಿಸುವಂತಹ ಪರಿಣಾಮ ಉತ್ಪನ್ನ ಆಗುವಂಥದ್ದು ಅಥವಾ ಕ್ರಿಯೆ ನಡೆಯುವಂಥದ್ದು, ಇದೆಲ್ಲ ಕಳ್ಳತನದ ಶ್ರೇಣಿಗೆ ಸೇರುತ್ತೆ. ಏನ ಹಾಗಾಗಿ ಲಾಕರ್ಗಳೆಲ್ಲ ಹೇಳಿಲ್ಲ, ಲಾಕರ್ಗಳೆಲ್ಲ ಇರೋದು ಯಾರಿಗೋಸ್ಕರ? ಇದೆಲ್ಲ ಒಳ್ಳೆ ವ್ಯಕ್ತಿಗೋಸ್ಕರ, ಪರಿಣಾಮಗಳು ಹಾಳಾಗಬಾರ್ದು ಅಂತ. ಕಳ್ಳರಿಗೆ ಏನಕ್ಕೆ ಬೇಕು ಲಾಕು? ಲಾಕ್ ಇದ್ರೆ ಒಡೆದು ತಗೊಂಡು ಹೋಯ್ತಾನ ಏನ. ಹಾಗಾಗಿ ಈ ಯಾವ ಕಳ್ಳತನದ ಆಂತರಿಕ ಪರಿಣಾಮ ಇದೆ, ಯಾವುದು ಆ ವಸ್ತು ನನ್ನದಾಗ್ಬಿಡ್ತಿದ್ರೆ, ಏನ ಅವ್ರ ಗಾಡಿ ಎಷ್ಟು ಚೆನ್ನಾಗಿದೆ ಅದು ನಂದಾಗ್ತಿದ್ರೆ, ಇವ್ರ ಸೈಟ್ ಎಷ್ಟು ಚೆನ್ನಾಗಿದೆ ಇದು ನಂದಾಗ್ತಾ ಇದ್ರೆ, ಇವ್ರ ಗಾಡಿ ಎಷ್ಟು ಚೆನ್ನಾಗಿದೆ ಅದು ನಂದಾಗ್ತಾ ಇದ್ರೆ, ಏನು ಈ ರೀತಿಯಾದ ಯಾವ ಪರಿಣಾಮಗಳು ಬರುತ್ತೆ ಇದೆಲ್ಲವೂ ಕಳ್ಳತನದ ಶ್ರೇಣಿಗೆ ಹೊರಟುತ್ತೆ. ಇನ್ನು ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಬಹುದು, ಆದ್ರೂ ನಾವು ಮುಂದಿನ ಚರ್ಚೆಯನ್ನ ಮಾಡೋದಿದೆ. ಸೊ ಕಳ್ಳತನ ಆದ್ಮೇಲೆ ಕುಶೀಲ ಮತ್ತು ಪರಿಗ್ರಹ, ಎರಡು ಪಾಪಗಳ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ಕುಶೀಲ ಅಂತ ಹೇಳಿದ್ರೆ ಅಂತರಂಗದಲ್ಲಿ ಇರುವಂತಹ ವ್ಯಭಿಚಾರದ ಪರಿಣಾಮಗಳು, ವ್ಯಭಿಚಾರ ಅಥವಾ ಕಾಮವಾಸನೆಯ ಪರಿಣಾಮಗಳು, ಇದಂತೂ ಅಂತರಂಗದಲ್ಲೇ ನಮಗೆ ಉತ್ಪನ್ನ ಆಗುವಂಥದ್ದನ್ನು ನಾವು ಅಧಿಕವಾಗಿ ನೋಡ್ತೇವೆ. ಇತ್ತೀಚಿನ ಪ್ರಪಂಚದಲ್ಲಂತೂ ಮತ್ತಷ್ಟು ಅಧಿಕವಾಗಿ ನೋಡ್ತೇವೆ. ಈ ಪರಿಣಾಮವನ್ನ ಕೂಡ ಆಚಾರ್ಯರು ಅಂತರಂಗದ ವಿಧಾನದಲ್ಲಿ ಸೇರಿಸ್ಬಿಟ್ಟು ಈ ಯಾವ ರೀತಿಯಾದಂತಹ ಅಂತರಂಗದಲ್ಲಿ ಉತ್ಪನ್ನವಾಗುವಂತಹ ಪರಿಣಾಮ ಇದೆ ಅದು ಕುಶೀಲ ಇದೆ, ಅದೇ ರೀತಿಯಾಗಿ ಅದನ್ನ ನಿಮಿತ್ತವಾಗಿಸ್ಕೊಂಡು ಬಾಹ್ಯದಲ್ಲಿ ಈ ರೀತಿಯಾದಂತಹ ಕುಶೀಲ ಸೇವನೆಯ ಯಾವ ಕ್ರಿಯೆ ಉತ್ಪನ್ನ ಆಗುತ್ತೆ ಆ ಕ್ರಿಯೆಗೂ ಕೂಡ ಕುಶೀಲ ಅನ್ನುವಂಥದ್ದನ್ನ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಯಾವ ಸ್ವದಾರ ಸಂತೋಷ ವೃತ್ತಿ ಇದ್ದಾನೆ, ಗೃಹಸ್ಥ ಇದ್ದಾನೆ, ಅವನು ಸ್ವದಾರ ಸಂತೋಷ ಇದ್ರೂ ಸಾಕು, ಅವನಿಗೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಅಂದ್ರೆ ಅಣುವೃತ್ತದಲ್ಲಿ ಆ ರೀತಿಯಾದ ಪರಿಣಾಮ ಇದೆ. ಅಲ್ಲಿವರೆಗೆ ಗೃಹಸ್ಥನ ಆ ಸ್ವರೂಪ ಇದೆ, ಅದಾದ ನಂತರ ಮುನಿಯ ಸ್ವರೂಪ ಇದೆ, ನಮಗೆ ಗೊತ್ತಿದೆ ಮುಂದಿನ ಭಾಗ. ಹಾಗಾಗಿ ಅದನ್ನ ಕೂಡ ಸೇರಿಸ್ಕೋತಾರೆ. ಇದೇ ರೀತಿಯಾಗಿ ಪರಿಗ್ರಹದ ವಿಚಾರ ಕೂಡ ಇದೆ. ದ್ರವ್ಯ ಪರಿಗ್ರಹ, ಭಾವ ಪರಿಗ್ರಹ. ದ್ರವ್ಯ ಪರಿಗ್ರಹ ಅಂತೂ ಇಡೀ ಪ್ರಪಂಚಕ್ಕೆ ಗೊತ್ತಿದೆ.
ಪರಿಗ್ರಹದ ಹೆಸರಿನಲ್ಲಿ ಇಡೀ ಪ್ರಪಂಚ ಎಲ್ಲ ಯಾವುದನ್ನ ತ್ಯಾಗ ಮಾಡ್ಲಿಕ್ಕೆ ಹೋಗುತ್ತೆ? ದ್ರವ್ಯ ಪರಿಗ್ರಹವನ್ನ. ಪ್ರಪಂಚದ ದೃಷ್ಟಿಯಲ್ಲಿ ಪರಿಗ್ರಹ ಅಂದ್ರೆ ದ್ರವ್ಯ ಪರಿಗ್ರಹ, ಪ್ರಪಂಚದ ದೃಷ್ಟಿಯಲ್ಲಿ ಭಾವ ಪರಿಗ್ರಹ ಅನ್ನೋದು ಒಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಏನ. ಆದ್ರೆ ಜಿನಧರ್ಮ ಎರಡು ಭೇದ ಮಾಡುತ್ತೆ, ಒಂದು ದ್ರವ್ಯ ಪರಿಗ್ರಹ, ಒಂದು ಭಾವ ಪರಿಗ್ರಹ. ದ್ರವ್ಯ ಪರಿಗ್ರಹಕ್ಕಂತೂ ಇಡೀ ಪ್ರಪಂಚ ಪರಿಗ್ರಹ ಅಂತ ಕರೆಯತ್ತೆ. ಆದ್ರೆ ಭಾವ ಪರಿಗ್ರಹಕ್ಕೆ ಪರಿಗ್ರಹ ಅಂತ ಯಾವ ಜೀವನೂ ಕರೆಯೋದಿಲ್ಲ ಹೊರಗಡೆಗೆ. ಆದ್ರೆ ಜಿನವಾನಿ ಪ್ರಾರಂಭ ಮಾಡುತ್ತೆ ಅಂತರಂಗ ಪರಿಗ್ರಹದಿಂದ. ಅಂತರಂಗ ಪರಿಗ್ರಹದ ಚರ್ಚೆ ಮೊದಲು, ಆಮೇಲೆ ಬಹಿರಂಗ ಪರಿಗ್ರಹಗಳ ಚರ್ಚೆ ಏನ. ಮೊದಲು ಅಂತರಂಗ ಪರಿಗ್ರಹ ಹೋಗ್ಬೇಕಲ್ಲ, ಅಂತರಂಗ ಪರಿಗ್ರಹ ಹೋಗದೆ ಬಹಿರಂಗ ಪರಿಗ್ರಹ ಹೋಗುದಿಲ್ಲ. ಮಹತ್ವಪೂರ್ಣ ಏನಿದೆ? ಅಂತರಂಗ ಪರಿಗ್ರಹ ಇದೆ. ಎಷ್ಟು ಪರಿಗ್ರಹ ಇದೆ? 24 ಪರಿಗ್ರಹ ಇದೆಯಲ್ಲ, 14 ಅಂತರಂಗ ಪರಿಗ್ರಹ, 10 ಬಹಿರಂಗ ಪರಿಗ್ರಹ. ಗೊತ್ತಿದೆಯಲ್ಲ ನಮಗೆಲ್ಲ. ಈ ಪರಿಗ್ರಹಗಳಲ್ಲಿ ಯಾವುದು ವಾಸ್ತವಿಕವಾದ ಪರಿಗ್ರಹ ಇದೆ? ಅದು ಅಂತರಂಗ ಪರಿಗ್ರಹ. ಅಂತರಂಗ ಪರಿಗ್ರಹದಲ್ಲಿ ಮೊದಲನೇ ಪರಿಗ್ರಹ ಯಾವುದಿದೆ? ಅಂತರಂಗ ಪರಿಗ್ರಹದಲ್ಲಿ ಮೊದಲನೇ ಪರಿಗ್ರಹದ ಹೆಸರು ಮಿಥ್ಯಾತ್ವ ಇದೆ. ಮಿಥ್ಯಾತ್ವ, ಕ್ರೋಧ, ಮಾನ್, ಮಾಯಾ, ಲೋಭ, ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸಾ, ಸ್ತ್ರೀ, ಪುನ್, ನಪುಂಸಕ, ವೇದ ಏನ. ಇವು ಎಷ್ಟಾಯ್ತು? 14 ಅಂತರಂಗ ಪರಿಗ್ರಹ ಆಯ್ತು. ಏನೇನು? ಮಿಥ್ಯಾತ್ವ 1, ಕ್ರೋಧ, ಮಾನ್, ಮಾಯಾ, ಲೋಭ, ಇದು 4. ಮಿಥ್ಯಾತ್ವ, ಕ್ರೋಧ, ಮಾನ್, ಮಾಯಾ, ಲೋಭ 4 ಎಷ್ಟಾಯ್ತು? 5 ಆಯ್ತು ಏನ. ಇದಾದ್ಮೇಲೆ ಹಾಸ್ಯ 6, ರತಿ, ಅರತಿ 8 ಏನ, ಶೋಕ, ಭಯ, ಜಿಗುಪ್ಸಾ 11, ಶೋಕ, ಭಯ, ಜಿಗುಪ್ಸಾ 11. ಆಮೇಲೆ ಸ್ತ್ರೀವೇದ್, ಪುರುಷವೇದ್, ನಪುಂಸಕ ವೇದ್ 14 ಆಯ್ತಲ್ಲ. ಅರ್ಥ ಆಗುತ್ತೆ? ಮಿಥ್ಯಾತ್ವ 1, ಕ್ರೋಧ, ಮಾನ್, ಮಾಯಾ, ಲೋಭ 5 ಏನ. ಆಮೇಲೆ ಹಾಸ್ಯ, ರತಿ, ಅರತಿ 5, 3, 8. ಹಾಸ್ಯ, ರತಿ, ಅರತಿ 8 ಆಯ್ತು. 8 ಆದ್ಮೇಲೆ ಶೋಕ್, ಭಯ, ಜಿಗುಪ್ಸಾ 11 ಆಯ್ತು. ಶೋಕ್, ಭಯ, ಜಿಗುಪ್ಸಾ 11. ಅದಾದ್ಮೇಲೆ ಸ್ತ್ರೀವೇದ್, ಪುರುಷವೇದ್, ನಪುಂಸಕ ವೇದ್ 14 ಪರಿಗ್ರಹ ಆಯ್ತು. ಇದು 14 ಅಂತರಂಗ ಪರಿಗ್ರಹ ಇದೆ. ಈಗ ನಾವು ಸ್ವಲ್ಪ ವಿಚಾರ ಮಾಡೋದಿದೆ. ನಾವು ನಿಜವಾಗಿ ಮಿಥ್ಯಾತ್ವವನ್ನ ಪರಿಗ್ರಹ ಅಂತ ತಿಳಿದಿದ್ದೀವೇನು? ಪರಿಗ್ರಹ ಅಂದ್ರೆ ಗೊತ್ತಾಗುತ್ತಲ್ಲ, ಯಾವುದನ್ನ ನಾವು ವ್ಯರ್ಥವಾಗಿ ಅವಶ್ಯಕತೆಗಿಂತ ಅಧಿಕವಾಗಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇವೆ ಅದಕ್ಕೆ ಪರಿಗ್ರಹ ಅಂತ ಕರೀತೇವೆ. ಇನ್ನೊಂದು ವಿಚಾರ, ಯಾವಾಗ ಪರಿಗ್ರಹದ ಚರ್ಚೆ ಬರುತ್ತೆ ಅವಾಗ ಅವಶ್ಯಕತೆಗಿಂತ ಅಧಿಕವಾಗಿ ಅನ್ನೋದನ್ನ ನಾವು ಅದರಲ್ಲಿ ಸೇರಿಸ್ಬಿಡ್ತೇವೆ ಏನ. ಆದ್ರೆ ನಿಜವಾದ ವಿಚಾರ ಏನಿದೆ? ಅವಶ್ಯಕತೆ ಇದೆಯೋ ಇಲ್ವೋ, ಪರಿಗ್ರಹನೇ ಇದೆ. ಏನ್ ಹೇಳ್ತಿದ್ದಾರೆ? ಅವಶ್ಯಕತೆಗಿಂತ ಅಧಿಕವಾಗಿ ಇಟ್ರೆ ಅದಂತೂ ಅನರ್ಥ ದಂಡ ಇದೆ. ಪರಿಗ್ರಹ ಅಂತೂ ಇದ್ದೇ ಇದೆ, ಆದ್ರೆ ಮುಖ್ಯವಾಗಿ ಅನರ್ಥ ದಂಡ ಇದೆ. ಆದ್ರೆ ಅವಶ್ಯಕತೆ ಇದ್ದಷ್ಟು ಇಟ್ಕೊಂಡ್ರು ಅದು ಪರಿಗ್ರಹನೂ ಅಲ್ವೋ? ಏನ್ ಹೇಳ್ತಾರೆ? ನಾನು ಬಹಳ ಸಲಿ ಅನೇಕ ಜನ ಚರ್ಚೆ ಮಾಡುವಾಗ ಈ ವಿಚಾರ ಗಮನಕ್ಕೆ ಬರುತ್ತೆ. ಅವಶ್ಯಕತೆಗಿಂತ ಅಧಿಕ ಇಟ್ರೆ ಪರಿಗ್ರಹ ಇದೆ, ಅವಶ್ಯಕತೆಗಿಂತ ಅಧಿಕ ಇಟ್ರೆ. ಹಾಗಾದ್ರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇಟ್ಕೊಂಡ್ಬಿಟ್ರೆ ಅದು ಪರಿಗ್ರಹ ಅಲ್ವೇನೋ ಹೇಳ್ತಾರೆ. ಗೃಹಸ್ಥನಿಗೆ ಬಟ್ಟೆ ಹಾಕೋದು ಅನಿವಾರ್ಯ ಇದೆ ಏನ. ಎಷ್ಟು ಬಟ್ಟೆ ಬೇಕೋ ಅಷ್ಟೇ ಇಟ್ಕೊಂಡಿದ್ದಾನೆ. ಹಾಗಾದ್ರೆ ಅವನು ಪರಿಗ್ರಹಿನೋ ಅಪರಿಗ್ರಹಿನೋ? ಏನ್ ಹೇಳ್ತಾರೆ? ಅರ್ಥ ಆಗತ್ತೆ ವಿಚಾರ? ಏನು ವಿಚಾರ ಬರ್ತಾ ಇದೆ? ಅವಶ್ಯಕತೆ ಎಷ್ಟಿದೆ ಅಷ್ಟೇ ಇಟ್ಕೊಂಡಿದ್ದೇನೆ ಏನ.
तो आवश्यकता जितनी है उतना ही रखा हुआ है, तो उसको परिग्रही कहेंगे या अपरिग्रही कहेंगे? 2 बेडरूम का मकान चाहिए है ना, 2 बेडरूम ಮನೆ ಬೇಕಿದೆ, ಅಷ್ಟೇ ಇಟ್ಕೊಂಡಿದ್ದಾನೆ, ಅದಕ್ಕಿಂತ ಹೆಚ್ಚೇನು ಇಟ್ಕೊಂಡಿಲ್ಲ. ಹಾಗಾದ್ರೆ ಅವನು ಪರಿಗ್ರಹಿನೋ ಅಪರಿಗ್ರಹಿನೋ? ಅವನು ಪರಿಗ್ರಹಿನೇ, ಅಪರಿಗ್ರಹಿ ಅಂತ ಹಿಂಗ ಅನ್ಲಿಕ್ಕೆ ಸಾಧ್ಯ ಇದೆ? ಆದ್ರೆ ಅವನಿಗೆ ಪರಿಗ್ರಹದ ಪರಿಮಾಣ ಆಗಿದೆ, ಪರಿಗ್ರಹ ಪರಿಮಾಣ ವೃತ್ತ ಇದೆ ಅದು, ಅಪರಿಗ್ರಹ ವೃತ್ತ ಅಲ್ಲ ಅದು. ಅಪರಿಗ್ರಹ ಯಾವಾಗಂತಲೇ, ಯಾವಾಗ ಮುನಿ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಮುನಿ ಧರ್ಮವನ್ನ ಸ್ವೀಕಾರ ಮಾಡಿದಾಗ ಸಮಸ್ತ ಪರಿಗ್ರಹವನ್ನ ಬಿಡ್ತಾರೆ. ನಿಯಮಸಾರದ ಟೀಕೆಯನ್ನ ಬರೆದಂತಹ ಪದ್ಮಪ್ರಭ ಮಲಧಾರಿ ದೇವ ಇದಾರಲ್ಲ, ಆಚಾರ್ಯ ಪದ್ಮಪ್ರಭ ಮಲಧಾರಿ ದೇವಿ, ಅವ್ರೇನ್ ಹೇಳ್ತಾರೆ? ಶರೀರ ಮಾತ್ರೋ ಪರಿಗ್ರಹೋ ಅಹಂ. ಏನ್ ಹೇಳ್ತಿದ್ದಾರೆ? ಅಹಂ ಪದ್ಮಪ್ರಭ ಮಲಧಾರಿ ದೇವ, ನಾನು ಪದ್ಮಪ್ರಭ ಮಲಧಾರಿ ದೇವ ಹೆಂಗಿದ್ದೇನೆ? ಶರೀರ ಮಾತ್ರ ಪರಿಗ್ರಹ ಅಹಂ. ನನಗೇನ್ ಪರಿಗ್ರಹ ಇದೆ? ಶರೀರ ಮಾತ್ರ ಪರಿಗ್ರಹ ಇದೆ, ಇನ್ನೇನು ಪರಿಗ್ರಹ ಇಲ್ಲ. ಮತ್ತೇನ್ ಪರಿಗ್ರಹ ಇದೆ? ಕಿ ಶರೀರ ಇದೆಯಲ್ಲ, ಎಲ್ಲಿವರೆಗೆ ಶರೀರ ಹೋಗೋದಿಲ್ಲ ಅಲ್ಲಿವರೆಗೆ ಶರೀರದ ಆವರಣ ಆದ್ರೂ ಇದೆಯಲ್ಲ. ಹಾಗಾದ್ರೆ ಶರೀರ ಮಾತ್ರ ಪರಿಗ್ರಹ ಇದೆ. ಯಾರಿಗೆ ಶರೀರ ಮಾತ್ರ ಪರಿಗ್ರಹ ಇದೆ ಅವರು ನಿಜವಾಗ್ಲಿ ಅಪರಿಗ್ರಹಿ ಇದ್ದಾರೆ. ಉಳಿದಂತಹ ಜೀವಿಗಳಂತೂ ಪರಿಗ್ರಹದ ಪರಿಮಾಣವನ್ನ ಮಾಡ್ತಾ ಇದ್ದಾರೆ ಹೊರತು ಅವನಿಗೆ ಅಪರಿಗ್ರಹಿ ಅನ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪರಿಗ್ರಹ ರಹಿತ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವಾಗ ಅಪರಿಗ್ರಹದ ಚರ್ಚೆ ಬರುತ್ತೆ ಆಗ ನಾವು ಸಮಸ್ತ ಪರಿಗ್ರಹದ ತ್ಯಾಗ ಅಂತ ತಿಳಿಬೇಕಾಗತ್ತೆ. ಇಲ್ಲಿ ಅವಶ್ಯಕತೆಗಳು ಎಷ್ಟಿದೆ ಅಷ್ಟನ್ನ ಇಟ್ಕೊಳ್ಳೋದು ಅದು ಪರಿಗ್ರಹ ಧರ್ಮ ಅಲ್ಲ, ಅಪರಿಗ್ರಹ ಧರ್ಮ ಅಲ್ಲ. ಅದು ಮಧ್ಯದ ದಾರಿ ಇದೆ, ಅಪರಿಗ್ರಹದ ಕಡೆಗೆ ಹೋಗುವಂತಹ ದಾರಿ ಇದೆ, ಅದೇ ಅಪರಿಗ್ರಹ ಅಲ್ಲ. ಏನ್ ಹೇಳ್ತೀರ? ಅಪರಿಗ್ರಹ ಸಮಸ್ತ ಪರಿಗ್ರಹಗಳ ತ್ಯಾಗ ಇದೆ, ಆದ್ರೆ ಸ್ವಲ್ಪ ಸ್ವಲ್ಪ ಯಾವ ಪರಿಮಾಣವನ್ನ, ಲಿಮಿಟೇಷನ್ ಅನ್ನ ಮಾಡ್ಕೊತಾ ಇದ್ದಾನೆ, ಆ ಲಿಮಿಟೇಷನ್ ವಾಸ್ತವಿಕವಾಗಿ ಅಪರಿಗ್ರಹದ ದಾರಿ ಇದೆ. ಅಪರಿಗ್ರಹದ ದಾರಿಯಲ್ಲಿ ಹೋಗುವಾಗ ಲಿಮಿಟೇಷನ್ಸ್ ಗಳ ಮೂಲಕ ದಾರಿಯನ್ನ ಸಾಗಿಸ್ತಾ ಇದ್ದಾನೆ. ಆದ್ರೆ ಅಂತಿಮವಾಗಿ ಸಮಸ್ತ ಪರಿಗ್ರಹಗಳನ್ನ ತ್ಯಾಗ ಮಾಡಿದಾಗ ಮಾತ್ರ ಅವನು ಅಪರಿಗ್ರಹಿ ಆಗುತ್ತದೆ. ಅಪರಿಗ್ರಹಿ ಬಾಹ್ಯ ವಸ್ತುಗಳ ತ್ಯಾಗದ ಮೂಲಕ ಮಾತ್ರ ಆಗೋದಿಲ್ಲ. ಅವನು ತತ್ವಾರ್ಥ ಸೂತ್ರದಲ್ಲಿ ಪರಿಗ್ರಹಕ್ಕೆ ಏನು ಪರಿಭಾಷೆಯನ್ನ ಕೊಡ್ತಾರೆ? ಮೂರ್ಛಾ ಪರಿಗ್ರಹ. ಪರಿಗ್ರಹದ ಪರಿಭಾಷೆ ಏನು? ಮೂರ್ಛಾ. ಮೂರ್ಛಾ ಅಂದ್ರೆ ಏನು? ಮೂರ್ಛಾ ಪರಿಗ್ರಹ. ಟೀಕೆಯಲ್ಲಿ ಆಚಾರ್ಯರು ಮೂರ್ಛಾಕ್ಕೆ ಏನು ವರ್ಣನೆ ಮಾಡ್ತಾರೆ? ಮೂರ್ಛಾತು ಮಮತ್ವ ಪರಿಣಾಮ. ಮೂರ್ಛಾಗೆ ಏನಂತೀವಿ? ಮೂರ್ಛಾತು ಮಮತ್ವ ಪರಿಣಾಮ. मूर्छा किसको कहना? मूर्छा का मतलब ममत्व परिणाम. ಮಮತ್ವ ಪರಿಣಾಮ ಅಂದ್ರೆ ಅರ್ಥ ಆಗುತ್ತೆ, ಸಮಯ ಸಾರ ಓದುವಂತವ್ರಿಗೆ ಅರ್ಥ ಆಗುತ್ತೆ. ಮಮತ್ವ ಪರಿಣಾಮ, ಮಮತ್ವ ಪರಿಣಾಮ ಯಾವುದು? ನನ್ನದಿದೆ ಅನ್ನುವಂತಹ ಪರಿಣಾಮ. ಮಮ, ಮಮ ಅಂದ್ರೆ ನಂದು. ಮಮ ಅಂದ್ರೆ ಏನು? ಮಮ ಅಂದ್ರೆ ನಂದು. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನಂದು. ಇಷ್ಟು ಚಿಕ್ಕ ಚಿಕ್ಕ ವಿಚಾರಗಳು ನಮ್ಗೆ ಯಾವಾಗ್ಲೂ ಜ್ಞಾಪಕ ಇರಬೇಕು. ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳಿದೆ. ಇದು ಅರ್ಥ ಆಗತಾ ಹೋದ್ರೇನೆ ನಮಗೆ ಸಂಪೂರ್ಣ ದಿನವಾಣಿಯ ಮರ್ಮ ಅರ್ಥ ಆಗುತ್ತೆ. ಹಾಗಾಗಿ ಪುರುಷಾರ್ಥ ಪೂರ್ವಕವಾಗಿ ಇವುಗಳನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋದಿದೆ. ಏನ? ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನಂದು. ಮಮತ್ವ ಅಂದ್ರೆ ನಂದು ಅನ್ನುವಂತಹ ಯಾವ ಪರಿಣಾಮ ಇದೆ ಆ ಪರಿಣಾಮಕ್ಕೆ ಮಮತ್ವ ಅಂತ ಕರೀತಾರೆ. ನಂದು ಅನ್ನುವಂತಹ ಪರಿಣಾಮ ಅಂದ್ರೆ ಪರವಸ್ತು ನನ್ನದು ಅನ್ನುವಂತಹ ಯಾವ ಪರಿಣಾಮ ಇದೆ ಆ ಪರಿಣಾಮಕ್ಕೆ ಮಮತ್ವ ಅಂತ ಕರೀತಾರೆ. ಅರ್ಥ ಆಗುತ್ತೆ? ಮಮತ್ವ ಯಾವುದಕ್ಕಂದ್ರು
ನಂದು ಅನ್ನುವಂತಹ ಯಾವ ಪರಿಣಾಮ ಇದೆ, ಯಾವುದು ನಂದು? ಪರವಸ್ತುಗಳು ನನ್ನದು ಅನ್ನುವಂತಹ ಯಾವ ಭಾವ ಇದೆ, ಆ ಭಾವಕ್ಕೆ ಮಮತ್ವ ಭಾವ ಅಂತ ಕರೀತಾರೆ. ಮಮತ್ವ ಭಾವಕ್ಕೆ ಮೂರ್ಛಾ ಅಂತ ಕರೀತಾರೆ, ಮೂರ್ಛಾಕ್ಕೆ ಪರಿಗ್ರಹ ಅಂತ ಕರೀತಾರೆ. ಗೊತ್ತಾಗ್ತಾ ಇದೆ? ಮೂರ್ಛಾ ಅಂದ್ರೆ ಮಮತ್ವ ಪರಿಣಾಮ, ಮಮತ್ವ ಪರಿಣಾಮ ಅಂದ್ರೆ ಪರವಸ್ತುಗಳು ನನ್ನದು ಅನ್ನುವಂತಹ ಭಾವ. ಇನ್ ಶಾರ್ಟ್, ಪರಿಗ್ರಹ ಅಂದ್ರೆ ಏನು? ಈ ಪರವಸ್ತುಗಳು ನನ್ನದು ಅನ್ನುವಂತಹ ಯಾವ ಭಾವ ಇದೆ ಅದರ ಹೆಸರು ಪರಿಗ್ರಹ. ಇಷ್ಟು ಗೊತ್ತಾಗಿದೆ ಅಂತ ಅನ್ಕೋತೇನೆ. ಪರಿಗ್ರಹ ಅಂದ್ರೆ ಪರವಸ್ತುಗಳು ನನ್ನದು ಇದೆ ಅನ್ನುವಂತಹ ಯಾವ ಶ್ರದ್ಧೆ ಇದೆ, ಪರವಸ್ತು ಪರಪದಾರ್ಥಗಳು ನನ್ನದಾಗತ್ತೆ ಅನ್ನುವಂತಹ ಯಾವ ಶ್ರದ್ಧೆ ಇದೆ, ಪರವಸ್ತು ಪರಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ನಾನು ಸುಖಿಯಾಗುತ್ತೇನೆ ಅನ್ನುವಂತಹ ಯಾವ ಭಾವ ಇದೆ, ಅದು ನಿಜವಾಗಿ ಪರಿಗ್ರಹ ಭಾವ ಇದೆ. ಅದಕ್ಕೆ ನಾವು ಪರಿಗ್ರಹ ಅಂತ ಕರಿತೇವೆ. ನಮ್ಮ ಜೀವನ ಎಲ್ಲ ಪರಿಗ್ರಹಗಳಿಂದ ತುಂಬ ಹೋಗಿದೆ, ನಮ್ಮ ಮನೆಗಳೆಲ್ಲ ಪರಿಗ್ರಹಗಳಿಂದ ತುಂಬ ಹೋಗಿದೆ. ಎಷ್ಟು ದೊಡ್ಡ ಮನೆ ಇದ್ರೂ ವಸ್ತುಗಳನ್ನ ಇಡ್ಲಿಕ್ಕೆ ನಮ್ಮ ಮನೆಯಲ್ಲಿ ಜಾಗ ಸಾಕಾಗೋದೇ ಇಲ್ಲ. ಈ ಪ್ರತಿಯೊಬ್ಬರ ಮನೆಯ ವಿಚಾರ ಇದೆ ಇದು. ನನಗೆ ಗೊತ್ತಿರೋ ಹಾಗೆ ಈ ಎಕ್ಸೆಪ್ಷನಲ್ ಯಾರು ಇಲ್ಲ. ಎಲ್ಲರ ಮನೆ ಹೆಂಗೆ ಎಲ್ಲಾ ವಸ್ತುಗಳಿಂದ ತುಂಬ ಹೋಗಿರುತ್ತೆ, ಖಾಲಿ ಜಾಗನೇ ಇಲ್ಲ, ಆ ರೀತಿಯಾಗಿ ತುಂಬ ಹೋಗಿರುತ್ತೆ. ಮತ್ತೆ ದೀಪಾವಳಿಗೋ ದಸರಾಗೋ ಒಂದು ದಿನ ಮನೆಯೆಲ್ಲ ಕ್ಲೀನ್ ಮಾಡಕ್ ತೆಗೆದ್ರೆ ಆ ವಸ್ತುಗಳೆಲ್ಲ ಹೊರಗಡೆ ಬರುತ್ತೆ. ಮರ್ತು ಹೋಗಿರುತ್ತೆ ನನಗೆ ನಮ್ಮ ಮನೆಯಲ್ಲಿ ಈ ವಸ್ತುಗಳು ಇದೆ ಅಂತ. ಮತ್ತೆ ಅವಾಗೆಲ್ಲ ಹೊರಗಡೆ ಬರುತ್ತೆ, ಹೊರಗಡೆ ಬಂದ ಮೇಲೆ ನೋಡ್ತೇನೆ ಈ ವಸ್ತು ಏನಕ್ಕೆ ಪ್ರಯೋಜನ, ಏನಕ್ಕೂ ಪ್ರಯೋಜನ ಇಲ್ಲ, ಹೊರಗಡೆ ಕೊಟ್ಬಿಡೋಣ ಯಾರಿಗಾದ್ರು ಅಂತ. ಇಲ್ಲ ಇಲ್ಲ, ಮತ್ತೇನಂತೇನೆ, ಯಾವಾಗ್ಲೂ ಒಂದಿನ ಕೆಲ್ಸಕ್ಕೆ ಬರುತ್ತೆ, ಇರ್ಲಿ ಇರ್ಲಿ ಇಡೋಣ ಇಡೋಣ, ಯಾವತ್ತೋ ಒಂದಿನ ಕೆಲ್ಸಕ್ಕೆ ಬರುತ್ತೆ. ಸೊ ಮತ್ತೆ ಪ್ಯಾಕ್ ಮಾಡಿಬಿಟ್ಟು ಇಟ್ಟು ಬಿಡ್ತೇನೆ. ಇನ್ನು ಮತ್ತೆ ಯಾವಾಗ ಓಪನ್ ಆಗುತ್ತೆ ಅದು? ಮತ್ತೆ ಮುಂದಿನ ದೀಪಾವಳಿ ದಸರಾಗೆ ಓಪನ್ ಆಗೋದು. ಮತ್ತೆ ತೆಗೆದು ನೋಡ್ತೇನೆ, ಅವಾಗ್ಲೂ ಯಾರಿಗಾದ್ರೂ ಕೊಟ್ಟು ಪರಜೀವಿಗಳ ಕಲ್ಯಾಣನೂ ಆಗತ್ತೆ, ನನ್ನ ಪರಿಗ್ರಹನೂ ದೂರ ಆಗತ್ತೆ ಅಂತ ಅದನ್ನ ಕೊಡೋದಿಲ್ಲ. ಮತ್ತೇನಂತಾನೆ, ಕಬೀತೋ ಕಾಮ ಆಯೇಗ, ಯಾವಾಗ್ಲೂ ಕೆಲ್ಸಕ್ಕೆ ಬರುತ್ತೆ ಅಂದ್ಬಿಟ್ಟು ಪುನಃ ಕಟ್ಟಿಟ್ಟು ಬಿಡ್ತಾನೆ. ಏನ್ ಹೇಳ್ತಾರೆ? ಹಾಗಾದ್ರೆ ಈ ಪರಿಗ್ರಹದ ಭಾರ, ತಲೆ ಮೇಲಿನ ಭಾರ ಇದೆಯಲ್ಲ, ಇದು ಎಷ್ಟು ದೊಡ್ಡ ಭಾರ ಇದೆ, ಎಷ್ಟು ದೊಡ್ಡ ಭಾರವನ್ನ ಪ್ರತಿದಿನ ತಗೊಂಡು ನಾವು ಓಡಾಡ್ತಾ ಇದ್ದೇವೆ. ಸ್ವಲ್ಪ ನಾವು ಸಮಾಧಾನವಾಗಿ ಕೂತ್ಕೊಂಡು, ಏಕಾಂತದಲ್ಲಿ ಕೂತ್ಕೊಂಡು ವಿಚಾರ ಮಾಡೋದಿದೆ. ನಿಜವಾಗ್ಲೂ ಜಿನ್ವಾನಿಯ ಉಪದೇಶದ ಪ್ರಕಾರ ನಾವು ಎಷ್ಟು ಪರಿಗ್ರಹವನ್ನ ಕಡಿಮೆ ಮಾಡ್ತೇವೆ, ನಮ್ಮ ತಲೆ ಮೇಲಿನ ಭಾರ, ನಮ್ಮ ಆಕುಲತೆ, ನಮ್ಮ ಎಂಗ್ಸೈಟಿ, ನಮ್ಮ ಟೆನ್ಷನ್, ನಮಗಿರುವಂತಹ ಯಾವ ಆಕುಲಿತ ಪರಿಣಾಮಗಳಿದೆ ಅವೆಲ್ಲ ಬಹಳ ಕಡಿಮೆ ಆಗುತ್ತೆ. ಸ್ವಲ್ಪ ಮಾಡಿ, ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೇಕು ಎಲ್ಲರೂ. ಜೀವನದಿಂದ ವಸ್ತುಗಳನ್ನ ಎಷ್ಟು ದೂರ ಮಾಡ್ತೇವೆ ಅಷ್ಟು ಸುಖ ಇದೆ. ಆದ್ರೆ 21ನೇ ಶತಮಾನ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಷ್ಟೆಷ್ಟು ವಸ್ತುಗಳು ಬರುತ್ತೆ ಅಷ್ಟಷ್ಟು ಸುಖಿ ಆಗುತ್ತಾನೆ ಅವನು. ಈ ಗ್ಯಾಜೆಟ್ಸು ಎಲೆಕ್ಟ್ರಾನಿಕ್ಸ್ ಅಂತೂ ನಾವು ವಿಚಾರನೆ ಮಾಡುವಂತಹ ಪರಿಸ್ಥಿತಿ ಇಲ್ಲ. ಈಗ 6 ತಿಂಗಳಾಗಿದೆ, ಒಂದು ಮೊಬೈಲ್ ತಗೊಂಡಿದ್ದೇನೆ, ಅವಾಗಲೇ ಅದು ಅನ್ಅಪ್ಡೇಟ್ ಆಗುತ್ತೆ. ಹೊಸದು ಬಂದಿದೆ, ಹೊಸ ಮಾಡೆಲ್ ಲಾಂಚ್ ಆಗಿದೆ. ಹೊಸ ಮಾಡೆಲ್ ಲಾಂಚ್ ಆದ ತಕ್ಷಣನೇ ಇವನ್ಗೆ ಏನಾಗ್ಲಿಕ್ಕೆ ಶುರು ಆಗುತ್ತೆ, ನನ್ನ ಮೊಬೈಲ್ ಹಳೇದು, ಇಟ್ ಈಸ್ ನಾಟ್ ಅಪ್ಡೇಟೆಡ್ ಶುರು ಆಗ್ಬಿಡುತ್ತೆ. ಏನ್ ಮಾಡೋದು? ಮತ್ತೆ ಪುನಃ ಹೊಸದು ತಗೊಳ್ಳೋದು. ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಹೊಸದು ಬರುತ್ತಲ್ಲ, ಮತ್ತೇನ್ ಮಾಡೋದು? ಮತ್ತೆ ಹೊಸದು ತಗೊಳ್ಳೋದು. ಹಾಗಾದ್ರೆ ಎಲ್ಲಿ ತನಕ ಈ ಪರಿಗ್ರಹಗಳನ್ನ ಸಂಗ್ರಹ ಮಾಡ್ತಾ ಹೋಗೋದು? ನಮ್ಮ ತಲೆ ಮೇಲೆ ಭಾರ ಎಷ್ಟು ದೊಡ್ಡದಿದೆ. ಯಾವ ವಿಚಾರಕ್ಕೋಸ್ಕರ ನಾನು ಇಷ್ಟು ದೊಡ್ಡ ಭಾರವನ್ನ ತಗೊಂಡು ಓಡಾಡ್ತಾ ಇದ್ದೇನೆ? ವಿಚಾರ ಮಾಡೋದಿದೆ, ವಸ್ತುಗಳು ನನಗೋಸ್ಕರ ಇದೆಯೋ ಅಥವಾ ನಾನು ವಸ್ತುಗಳಿಗೋಸ್ಕರ ಇದೆಯೋ? ಏನು ಸತ್ಯ ಇದೆ?
ಹೊಸದು ಒಂದು ಮೊಬೈಲ್ ತಗೊಂಡು ಒಂದು ಒಂದು ಸ್ವಲ್ಪ ಸ್ಕ್ರಾಚ್ ಆಗ್ಬಿಟ್ರೆ ಮೊಬೈಲಿಗೆ ಎಷ್ಟು ದುಃಖ ಆಗುತ್ತೆ ಇವನಿಗೆ. ಹೊಸ ಗಾಡಿ ತಗೊಂಡ್ಬಂದ್ಬಿಟ್ಟು ಏನಾದ್ರೂ ಚಿಕ್ಕದು ಒಂದು ಸ್ಕ್ರಾಚ್ ಆಗ್ಬಿಟ್ರೆ ಈ ಜೀವ ಹೋದಂತ ಅನಿಸ್ಬಿಡತ್ತೆ ಈ ಜೀವಕ್ಕೆ. ಏನ್ ನಡೀತಾ ಇದೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ? ಯಾಕೆ ನಾವು ಕೂತ್ಕೊಂಡು ಸ್ವಲ್ಪ ವಿಚಾರ ಮಾಡೋದಿಲ್ಲ? ಇದು ನಿಜವಾಗ್ಲೂ ಪರಿಗ್ರಹ ಇದೆಯೋ ಅಥವಾ ನನ್ನದಾಗತ್ತೋ ಇದು ಯಾವತ್ತಾದ್ರೂ? ಮಮತ್ವ ಪರಿಣಾಮ ಅಂತಾರೆ ಇದಕ್ಕೆ. ನನ್ನದು ನನ್ನದು ನನ್ನದು. ಆದ್ರೆ ಯಾವತ್ತೂ ಕೂಡ ಪರವಸ್ತು, ಪರಪದಾರ್ಥ, ಪರ ವ್ಯಕ್ತಿ ಇವ್ರು ಯಾರೂ ಕೂಡ ನನ್ನವರಾಗ್ಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಹಾಗಾದ್ರೆ ಸಾಧ್ಯ ಇಲ್ಲ ಅಂತ ನಾನು ನಿರ್ಣಯ ಮಾಡ್ಬೇಕಲ್ಲ. ಈ ನಿರ್ಣಯ ಯಾವತ್ತಾಗುತ್ತೆ? ಆವತ್ತೇ ಪರಿಗ್ರಹ ಪರಿಮಾಣ ವೃತ ಕೂಡ ಸ್ವೀಕಾರ ಆಗ್ಬಿಡುತ್ತೆ. ಯಾರು ನನಗೆ ವೃತ ಕೊಡೋದು ಬೇಕಾಗಲ್ಲ. ಯಾವತ್ತು ನನಗೆ ನನ್ನದು ಪರವಸ್ತು, ಪರಪದಾರ್ಥ, ಪರ ವ್ಯಕ್ತಿ ಇದು ಯಾವುದು ಕೂಡ ನನ್ನದಾಗ್ಲಿಕ್ಕೆ ಮೂರು ಲೋಕದಲ್ಲಿ, ಮೂರು ಕಾಲದಲ್ಲಿ ಯಾವತ್ತೂ ಸಾಧ್ಯ ಇಲ್ಲ. ये कभी भी संभव नहीं है. पर वस्तु पर पदार्थ मेरे हो नहीं सकते. इस प्रकार की जो दृढ़ श्रद्धा जिस समय में उत्पन्न होगी उसी समय परिग्रह परिमाण वृत्त का भी स्वीकार हो जाए, है ना? किसी का वृत्त देने का आवश्यकता नहीं है, अपने आप स्वीकार हो जाएगा. ತನ್ನಿಂದ ತಾನೇ ಪರಿಗ್ರಹ ಪರಿಮಾಣ ಸ್ವೀಕಾರ ಆಗಿಬಿಡುತ್ತೆ. ಆದ್ರೆ ನಾನು ವಿಚಾರ ಮಾಡಿ ನಿರ್ಣಯ ಮಾಡಬೇಕಾಗಿದೆ, ಪುರುಷಾರ್ಥ ಮಾಡಬೇಕಿದೆ. ಆದ್ರೆ ಸಮಸ್ಯೆ ಎಲ್ಲಿದೆ? ಜಿನ್ವಾನಿಯಲ್ಲಿ ಕೇಳ್ತೇನೆ ಪರಿಗ್ರಹ ದುಃಖಕ್ಕೆ ಕಾರಣ ಇದೆ, ಮತ್ತೆ ಬಾಯಿಂದನೂ ಏನ್ ಹೇಳ್ತೇನೆ? ಪರಿಗ್ರಹ ದುಃಖಕ್ಕೆ ಕಾರಣ ಇದೆ. ಮತ್ತೆ ಮಾಡೋದೇನು? ಮಾಡೋದು ಪರಿಗ್ರಹ ಸಂಗ್ರಹವೇ. ಹಾಗಾದ್ರೆ ಇದೇನ್ ತೋರಿಸ್ತಾ ಇದೆ? ಇದು ನನ್ನ ಮಾಯಾಚಾರವನ್ನ ತೋರಿಸ್ತಾ ಇದೆ. ಮತ್ತು ಧರ್ಮ ಕರತು ಸಂಸಾರ ಸುಖ, ಧರ್ಮ ಕರತು ಸುಖ ಸಿಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ ನನಗೆ ಧರ್ಮದಿಂದ? ನಾನು ಧರ್ಮ ಮಾಡ್ತಾನೆ ಇಲ್ವಲ್ಲ, ಕೇವಲ ಮಾಯಾಚಾರ ಮಾಡ್ತಾ ಇದ್ದೇನೆ. ನನಗೆ ಪರಿಗ್ರಹದಲ್ಲಿ ಸುಖ ಇಲ್ಲ ಅಂತ ನಿಜವಾಗ್ಲೂ ನಿರ್ಣಯ ಇದ್ದ ಮೇಲೆ ನಾನು ಪರಿಗ್ರಹವನ್ನ ಮತ್ತಷ್ಟು ಸಂಗ್ರಹ ಮಾಡ್ಲಿಕ್ಕೆ ಯಾಕೆ ಹೋಗುತ್ತೇನೆ? ಎಷ್ಟು ಸಾಧ್ಯ ಇದೆ ಎಷ್ಟು ಪರಿಗ್ರಹ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ತಾನೆ. प्रयत्न ಏನು सहजವಾಗಿ ಕಡಿಮೆ आಗುತ್ತೆ, अपने आप कम हो जाएगा भाई साहब. क्यों क्यों इकट्ठा करने का भाव ही कैसे आएगा? कि क्यों भाव आएगा? जब उस वस्तु में, उस व्यक्ति में, उस प्रकार की चीजों में सुख है नहीं और उल्टा दुख है, तो उसकी संगति क्यों करेगा जीव? बोलो. ಆ ವಸ್ತುಗಳ ಸಂಗತಿಯನ್ನು ಯಾಕೆ ಮಾಡ್ತಾನೆ ಜೀವ? ಮಾಡೋದಿಲ್ಲ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಯಾವ ಅವಶ್ಯಕತೆ ಎಷ್ಟಿದೆ ಅದನ್ನ ಮೀರಿ ಯಾವ ವಸ್ತುಗಳನ್ನ ನಾವು ಸ್ವೀಕಾರ ಮಾಡ್ತೇವೆ, ಅದನ್ನ ಮತ್ತಷ್ಟು ಸೂಕ್ಷ್ಮವಾಗಿ ಪರಿಭಾಷಿಸಬೇಕಾದಂತಹ ಅವಶ್ಯಕತೆ ಇದೆ. ಎಷ್ಟು ಅವಶ್ಯಕತೆ ಇದೆ? ಒಬ್ಬ ವ್ಯಕ್ತಿಗೆ 50 ಶರ್ಟ್ ಆದ್ರೂ ಸಾಕಾಗೋದಿಲ್ಲ, ಇನ್ನೊಬ್ಬನಿಗೆ 100 ಜೊತೆ ಬಟ್ಟೆ ಆದ್ರೂ ಸಾಕಾಗೋದಿಲ್ಲ, ಇನ್ನೊಬ್ಬನಿಗೆ 10 ಜೊತೆ ಬಟ್ಟೆ ಆದ್ರೂ ಸಾಕಾಗುತ್ತೆ. ಹಾಗಾದ್ರೆ ಅವಶ್ಯಕತೆಯನ್ನ ಹೆಂಗೆ ಡಿಫೈನ್ ಮಾಡೋದು? ಹಾಗಾಗಿ ಪ್ರತಿಯೊಬ್ಬ ಜೀವ ತನ್ನ ಪರಿಣಾಮಗಳಿಗೆ ಅನುಸಾರವಾಗಿ ತನ್ನ ಅವಶ್ಯಕತೆಯನ್ನ ಒಂದು ಮಟ್ಟಕ್ಕೆ ಡಿಫೈನ್ ಮಾಡ್ಕೊಳ್ಬೇಕಾಗತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಎಲ್ಲಿವರೆಗೆ ನಾವು ಆ ಲಿಮಿಟೇಷನ್ ಅನ್ನ ಹಾಕೊಳ್ಳೋದಿಲ್ಲ, ಅಲ್ಲಿವರೆಗೆ ಪರಿಗ್ರಹ ಸಂಬಂಧಿ ದುಃಖ ನಮ್ಮ ಜೀವನದಿಂದ ದೂರ ಆಗೋದಿಲ್ಲ. ಕ್ಷಣ ಮಾತ್ರಕ್ಕೆ ನಾವು ಕೂತ್ಕೊಂಡು ವಿಚಾರ ಮಾಡಿದ್ರೆ ಜೀವನ ಬಹಳ ಸುಲಭ ಇದೆ. ಏನ್ ಹೇಳ್ತಾರೆ? ಪರಿಗ್ರಹದ ಯಾವ ಮಹತ್ವಾಕಾಂಕ್ಷೆ ಇದೆ, ಆ ಪರಿಗ್ರಹದ ಮಹತ್ವಾಕಾಂಕ್ಷೆ ಜೀವನದಿಂದ ಹೊರಟೋಗ್ಬಿಟ್ರೆ ಜೀವನದಲ್ಲಿ ಆನಂದವೇ ಆನಂದ ಇದೆ. ಈ 21ನೇ ಶತಮಾನದ ಯಾವ ವ್ಯಸ್ತ ಜೀವನ ಇದೆ, ಯಾವ ಬ್ಯುಸಿ ಲೈಫ್ ಇದೆ, ಇದೆಲ್ಲ ಯಾತಕ್ಕೋಸ್ಕರ? ಪರಿಗ್ರಹವನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇರುವಂತಹ ಜೀವನ ಇದೆ. ಇದರಲ್ಲಿ ಇನ್ನೇನು ಇಲ್ಲ, ಇರುವಂತದ್ದಿಷ್ಟೇ. ಅಲ್ಟಿಮೇಟ್ಲಿ ಕೊನೆಗೆ ಏನಾಗುತ್ತಾ ಇದೆ? ಎಲ್ಲರೂ ಮಾಡ್ತಾ ಇರುವಂತದ್ದೇನು, ಎಲ್ಲ ಆಗ್ತಾ ಇರುವಂತದ್ದೇನು? ಪರಿಗ್ರಹವನ್ನ ಸಂಗ್ರಹ ಮಾಡ್ತಾ ಇದ್ದಾನೆ. ಮತ್ತೆ ಯಾರು ಎಷ್ಟು ಪರಿಗ್ರಹವನ್ನ ಸಂಗ್ರಹ ಮಾಡ್ತಾನೆ ಅವನು ಅಷ್ಟು ಸಕ್ಸೆಸ್ಫುಲ್, ಅಷ್ಟು
ಯಶಸ್ವಿ ಜೀವನದಲ್ಲಿ ಅಷ್ಟು ಯಶಸ್ವಿ ಆದ ಅಂತ ನಾವು ತಿಳಿತೇವೆ. ಇದು ಪರಿಗ್ರಹದ ವ್ಯಾವಹಾರಿಕ ಪಕ್ಷ ಇದೆ, ಇದನ್ನ ನಾವು ತಿಳಿಯೋದು ಅವಶ್ಯಕ ಇದೆ. ಹಾಗಾದ್ರೆ ಎಷ್ಟು ಪರಿಗ್ರಹವನ್ನ ಸಂಗ್ರಹ ಮಾಡ್ತಾನೆ ಅವನು, ಅವನ ಜೀವನದಲ್ಲಿ ಅಷ್ಟು ಯಶಸ್ವಿ ಅನ್ನೋದು ಎಷ್ಟು ಸತ್ಯ ಇದೆ. ನಮ್ಮ ಮಕ್ಕಳಿಗೆ ನಾವು ಯಾವ ಸಂಸ್ಕಾರವನ್ನ ಕೊಡ್ತಾ ಇದ್ದೇವೆ? ಏನು ಸಂಸ್ಕಾರವನ್ನ ಕೊಡ್ತಾ ಇದ್ದೇವೆ? ಪ್ರತಿಯೊಂದು ವಿಚಾರದಲ್ಲಿ ಅವನಿಗೆ ಬ್ರ್ಯಾಂಡ್ಗಳ ಅವೇರ್ನೆಸ್ ಇದೆ, ಇನ್ನೊಂದು ವಿಚಾರ ಇದೆ, ಅನೇಕ ರೀತಿಯಾದ ವಿಚಾರಗಳಿವೆ. ಎಲ್ಲವನ್ನು ನಾನು ಸ್ವಾಧ್ಯಾಯದ ಸಮಯದಲ್ಲಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಪರಿಗ್ರಹದ ಯಾವ ವ್ಯಾವಹಾರಿಕ ಪಕ್ಷ ಇದೆ ಅದನ್ನ ನಾವು ಏನ್ ಹೇಳ್ತಾರೆ, ಆನೆಸ್ಟ್ಲಿ, ನೈತಿಕವಾಗಿ ನಮ್ಮಷ್ಟಕ್ಕೆ ನಾವು ಏಕಾಂಗಿಯಾಗಿ ಕೂತ್ಕೊಂಡು ವಿಚಾರ ಮಾಡಿ ನಿರ್ಣಯ ಮಾಡೋದಿದೆ. ನಿಜವಾಗ್ಲೂ ಈ ವಸ್ತುವಿಂದ ನನಗೆ ಆನಂದ ಸಿಗ್ತಾ ಇದೆಯೇನು, ನಿಜವಾಗ್ಲೂ ಈ ವಸ್ತು ನನ್ನ ಸುಖದಲ್ಲಿ ಕಾರ್ಯಕಾರಿ ಇದೆಯೇನು, ನಿಜವಾಗ್ಲೂ ಈ ವಸ್ತುವಿಂದ ನನಗೇನಾದ್ರೂ ಆನಂದ ಸಿಗ್ತಾ ಇದೆಯೇನು ಅನ್ನೋದನ್ನ ನಿಷ್ಪಕ್ಷವಾಗಿ ಕೂತ್ಕೊಂಡು विचार कर निर्णय करना है कि वास्तव में ये वस्तुएं मेरे बोझ के कारण है, मेरे दुख के कारण है, इसमें एक भी वस्तु ऐसी नहीं है जो मुझे सुख उत्पन्न करता हो, है ना. ಒಂದು ದಾರದ ಒಂದು ಎಳೆ ಕೂಡ ದುಃಖಕ್ಕೆ ಕಾರಣ ಇದೆ. ಹಾಗಿದ್ಮೇಲೆ ಅವಶ್ಯಕತೆಗೆ ಎಷ್ಟಿದೆ ಅಷ್ಟು ಇಟ್ಕೊಂಡ್ರೆ ಅದು ಸುಖಕ್ಕೆ ಕಾರಣ ಹಿಂಗಾಗುತ್ತೆ. ಎಷ್ಟು ಇದ್ರೂ ಎಲ್ಲವೂ ದುಃಖಕ್ಕೆ ಕಾರಣ ಇದೆ. ಆದ್ರೂ ಕೂಡ ಭೂಮಿಕೆಗೆ ಅನುಸಾರವಾಗಿ ಎಷ್ಟು ಪರಿಗ್ರಹ ಇರ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಇರೋದಂತೂ ಸಹಜ ಇದೆ. ಆದ್ರೆ ನಾವು ಇತ್ತೀಚೆಗೆ ನೋಡ್ತಕ್ಕಂತಹ ವಿಚಾರವನ್ನು ನೋಡಿದ್ರೆ ಪ್ರತಿಯೊಬ್ಬ ಜೀವಿ ಅವಶ್ಯಕತೆಯನ್ನ ಮೀರಿ ತನ್ನ ಅವಶ್ಯಕತೆಯ ಯಾವ ಲಿಮಿಟೇಷನ್ ಇದೆ ಅದನ್ನ ತುಂಬಾ ವೃದ್ಧಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನ ತುಂಬಾ ವೃದ್ಧಿ, ಅವನ ಎಕ್ಸ್ಪೆನ್ಷನ್ ಇದೆಯಲ್ಲ ಅದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಎಕ್ಸ್ಪೆನ್ಷನ್ ಇಂದ ಏನಾಗುತ್ತಾ ಇದೆ, ಯಾವ ಆಂತರಿಕ ಪರಿಣಾಮಗಳಿದೆ ಅದರ ಕಡೆಗೆ ಜೀವದ ಗಮನವೇ ಹೋಗ್ತಾ ಇಲ್ಲ. ಸುತ್ತುವರಿದು ನಮ್ಮ ಜೀವನ ಎಲ್ಲ ಅನೇಕ ಅನೇಕ ಪರಿಗ್ರಹಗಳಿಂದ ಸುತ್ತುವರೆದಿದೆ. ಏನ ಪರಿಗ್ರಹದ ಯಾವ ಈ ಕಂಪೌಂಡ್ ಇದೆ, ಈ ಕಂಪೌಂಡ್ ಎಷ್ಟು ದೊಡ್ಡದಿದೆ ಅಂದ್ರೆ ಕಂಪೌಂಡ್ ಹೊರಗಡೆ ಏನಿದೆ ಅನ್ನೋದು ನಮಗೆ ಕಾಣಿಸ್ತಾನೆ ಇಲ್ಲ. ಇಷ್ಟು ಪರಿಗ್ರಹಗಳಿಂದ ನಾವು ಸುತ್ತುವರ್ಕೊಂಡ್ಬಿಟ್ಟಿದ್ದೇವೆ. ನನಗೆ ಗೊತ್ತಿಲ್ಲ ಈ ವಿಚಾರ ಎಷ್ಟು ಎಲ್ಲರಿಗೂ ಮನದಟ್ಟ ಆಗುತ್ತೆ, ಎಷ್ಟು ವಿಚಾರ ಅರ್ಥ ಆಗುತ್ತಾ ಇದೆ ಅಂತ. ಆದ್ರೆ ನಾವು ಇವತ್ತು ಪರಿಗ್ರಹದ ವ್ಯಾವಹಾರಿಕ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆಂತರಿಕ ಪಕ್ಷದ ಬಗ್ಗೆ ನಾವು ಇದಾದ ನಂತರ ಚರ್ಚೆ ಮಾಡೋದಿದೆ. ಸುತ್ತುವರಿದು ಏನ ಎಷ್ಟು ಅವಶ್ಯಕತೆ ಇದೆ ಅದನ್ನ ಮೀರಿ ಸುತ್ತುವರಿದು ಅಂದ್ರೆ ನಮಗ್ ಹೊರಗಡೆ ಕಾಣಿಸ್ಲೇಬಾರ್ದು ಅಷ್ಟು ಸಂಪೂರ್ಣ ಪರಿಗ್ರಹದ ಒಂದು ಜಂಜಾಟದ ಒಳಗಡೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹೊರಗಡೆ ನೋಡ್ಲಿಕ್ಕೆ ಆಗುತ್ತಾ ಇಲ್ಲ ನನಗೆ. ನಾನು ಕಣ್ ತೆರೆದ್ರೆ ಕಣ್ಣು ಮುಚ್ಚಿದ್ರೆ ಯಾವ ಇಂದ್ರಿಯದಿಂದ ಏನು ಕೆಲಸ ಮಾಡಿದ್ರು ಬರೀ ಪರಿಗ್ರಹದ ಜಂಜಾಟ ಇದೆ. ಹಾಗಾದ್ರೆ ಈ ಕಾಂಕ್ರೀಟ್ ಪರಿಗ್ರಹದ ಕಾಂಕ್ರೀಟ್ ಒಳಗಡೆ ಇದ್ದುಬಿಟ್ಟು ನಾನು ಆತ್ಮ ಸಾಧನೆಯನ್ನ ನನ್ನ ಆತ್ಮ ಪರಿಣಾಮಗಳ ಕಡೆಗೆ ನೋಡೋದು ಹೇಗೆ ಸಾಧ್ಯ ಇದೆ? ಹೇಗೆ ಸಾಧ್ಯ ಇದೆ? ನಾವು ವಿಚಾರ ಮಾಡಬೇಕು. ಹಾಗಾಗಿ ಬಾಹ್ಯ ಪರಿಗ್ರಹವನ್ನ ಲಿಮಿಟ್ ಮಾಡುವಂಥದ್ದು ಬಹಳ 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 ಅತ್ಯಂತ ಅತ್ಯಂತ ಅವಶ್ಯಕತೆ ಇದೆ. ಬಾಹ್ಯ ಪರಿಗ್ರಹವನ್ನ ಎಲ್ಲಿವರೆಗೆ ನಾವು ಸೀಮಿತಗೊಳಿಸೋದಿಲ್ಲ ಒಂದು ಮಟ್ಟಕ್ಕೆ, ಅಲ್ಲಿವರೆಗೆ ಅಂತರಂಗ ಪರಿಣಾಮಗಳ ಕಡೆಗೆ ಭೂರಿ ಭೂರಿ ನಮ್ಮ ಗಮನ ಹೋಗುವಂಥದ್ದು ಬಹಳ ಕಡಿಮೆ ಸಾಧ್ಯತೆ ಇದೆ. ಹಾಗಾಗಿ ಅನಿವಾರ್ಯ ಇದೆ, ಪರಿಗ್ರಹವನ್ನ ಸೀಮಿತಗೊಳಿಸುವುದು ಅನಿವಾರ್ಯ 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 ಇದೆ. ಪ್ರತಿಯೊಬ್ಬ ಗೃಹಸ್ಥನಿಗೂ ಬಾಹ್ಯ ಪರಿಗ್ರಹವನ್ನ ಲಿಮಿಟ್ ಮಾಡುವಂಥದ್ದು ಅನಿವಾರ್ಯ ಇದೆ. ಒಂದು ವೇಳೆ ಯಾವ ಜೀವ ತನ್ನ ಜೀವನದಲ್ಲಿ ಪರಿಗ್ರಹವನ್ನ ಸೀಮಿತಗೊಳಿಸೋದಿಲ್ಲ ಅಂತಹ ಜೀವಿಯ ಜೀವನದ ಯಾವ ದಿಕ್ಕು ಇದೆ ಅದು ಖಂಡಿತವಾಗಿಯೂ ಪಾಪದ ಕಡೆಗೆ, ದುರ್ಗತಿಯ ಕಡೆಗೆ, ಏಕೇಂದ್ರಿಯ ಪರ್ಯಾಯದ ಕಡೆಗೆ ಹೋಗುವುದು ಬಹಳ 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 ಸಾಧ್ಯತೆ ಇದೆ.
ಹಾಗಾಗಿ ನಮ್ಮ ಜೀವನವನ್ನ ಪಾಪ ಭಾವದಿಂದ, ಪಾಪ ಪರಿಣಾಮದಿಂದ ತೆಗೆದು ಶುಭ ಭಾವದಲ್ಲಿಟ್ಟು ಆ ಮೂಲಕ ನನ್ನ ಆತ್ಮ ಸ್ವಭಾವವನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡಬೇಕಾದ್ರೆ ಮೊದಲು ಪರಿಗ್ರಹವನ್ನ ಪರಿಮಿತಿ ಮಾಡುವಂತದ್ದು ಬಹಳ ಅವಶ್ಯಕ ಇದೆ. ಈಗ ಪ್ರಶ್ನೆ ಬರುತ್ತೆ, ಪರಿಗ್ರಹವನ್ನ ಹೆಂಗೆ ಪರಿಮಿತಿ ಮಾಡೋದು? ಪ್ರತಿ ಸಮಯ ಪರಿಗ್ರಹವನ್ನ ಪರಿಮಿತಿ ಮಾಡಬಹುದಿದೆ. ಪ್ರಾರಂಭ ಎಲ್ಲಿಂದ ಮಾಡೋದು? ಪ್ರಾರಂಭ ಚಿಕ್ಕ ಚಿಕ್ಕ ವಸ್ತುಗಳಿಂದ ಮಾಡೋದಿದೆ. ಚಿಕ್ಕ ಚಿಕ್ಕ ವಸ್ತು ಅಂತಂದ್ರೆ ಪ್ರತಿದಿನ ನಾನು ಬಳಸುವಂತಹ ಯಾವ ವಸ್ತುಗಳಿದೆ ಅಲ್ಲಿಂದ ನಾನು ಈ ವಿಚಾರವನ್ನ ಪ್ರಾರಂಭ ಮಾಡೋದಿದೆ. ಯಾವ ಚಿಕ್ಕ ಚಿಕ್ಕ ವಿಚಾರಗಳಿದೆ, ಬೆಳಿಗ್ಗೆ ನಾನು ಎದ್ದ ನಂತರ ಮಲಗುವವರೆಗೆ ಯಾವೆಲ್ಲ ವಸ್ತುಗಳ ಪ್ರಯೋಗವನ್ನ ಮಾಡ್ತೇನೆ, ಆ ವಸ್ತುಗಳ ಪ್ರೊಡಕ್ಷನ್ಗೋಸ್ಕರ ಯಾವೆಲ್ಲ ಹಿಂಸೆ ನಡೀತಾ ಇದೆ, ಆ ಹಿಂಸೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಅದನ್ನ ಬಿಡುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಸೊ ಅಲ್ಲಿಂದ ಇದು ಪ್ರಾರಂಭ ಆಗುತ್ತೆ. ಎಲ್ಲಿಂದ? ಚಿಕ್ಕ ಚಿಕ್ಕ, ಬಹಳ ಚಿಕ್ಕ ಚಿಕ್ಕ ವಿಚಾರಗಳು, ಬಹಳ ಚಿಕ್ಕ ಚಿಕ್ಕ ವಿಚಾರಗಳ ಒಂದು ಸೀಮಿತಗೊಳಿಸುವಂತಹ ಸ್ಥಿತಿಯಿಂದ ಅಲ್ಲಿಂದ ನಮಗೇನಾಗುತ್ತೆ, ಈ ಪರಿಗ್ರಹವನ್ನ ಪರಿಮಿತಿ ಮಾಡುವಂತಹ ಸ್ವರೂಪ ಪ್ರಾರಂಭ ಆಗುತ್ತೆ. ಈ ಚಿಕ್ಕ ಚಿಕ್ಕ ವಿಚಾರಗಳನ್ನ ಬಿಡುವಂತಹ ಪ್ರಯತ್ನವನ್ನ ಮಾಡ್ತಾ 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 ನಾವು ದೊಡ್ಡ ದೊಡ್ಡ ಪರಿಗ್ರಹಗಳನ್ನ ಸೀಮಿತ ಮಾಡಿಕೊಳ್ಳುವಂಥದ್ದು ಸಾಧ್ಯ ಇದೆ. ಉದಾಹರಣೆಗೆ ಬೆಳಿಗ್ಗೆ ನಾವು ಅನೇಕ ನಮ್ಮ ಏನ್ ಹೇಳ್ತಾರೆ, ಹಲ್ಲು ಉಜ್ಜಕ್ಕೆ, ಸ್ನಾನ ಮಾಡಲಿಕ್ಕೆ, ಇತ್ಯಾದಿ ಅನೇಕ ವಸ್ತುಗಳ ಪ್ರಯೋಗವನ್ನ ನಾವೆಲ್ಲರೂ ಮಾಡ್ತಾನೆ ಇರ್ತೇವೆ. ಸೊ ಇಲ್ಲಿಂದ ಪ್ರಾರಂಭ ಮಾಡೋದಿದೆ. ಇಲ್ಲಿಂದ ಪರಿಗ್ರಹವನ್ನ ಸ್ವಲ್ಪ ಸ್ವಲ್ಪ ಪರಿಮಿತಿ ಮಾಡ್ತಾ 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 ನಾವು ದೊಡ್ಡ ದೊಡ್ಡ ವಿಚಾರಗಳ ಕಡೆಗೆ ಹೋಗುವಂತಹ ಪ್ರಯತ್ನವನ್ನ ಮಾಡೋದಿದೆ. ಆಗ ಮಾತ್ರ ಬಾಹ್ಯ ಪರಿಗ್ರಹ ಸೀಮಿತ ಆಗಲಿಕ್ಕೆ ಸಾಧ್ಯ ಇದೆ. ಬಾಹ್ಯ ಪರಿಗ್ರಹವನ್ನ ಈ ರೀತಿಯಾಗಿ ಸೀಮಿತ ಮಾಡೋದು ಸೂಕ್ತ ಇದೆ. ಈ ರೀತಿಯಾಗಿ ನಾವು ಇಷ್ಟು ಬಾಹ್ಯ ಪರಿಗ್ರಹದ ಕೆಲವು ವಿಚಾರಗಳನ್ನು ನಾನು ಯೋಚನೆಗೆ ಚರ್ಚೆ ಮಾಡಿದ್ದೇವೆ. ಮತ್ತಷ್ಟು ವಿಚಾರವನ್ನ ನಾವು ಸ್ವತಃವೇ ವಿಚಾರ ಮಾಡೋದಿದೆ. ವಿಚಾರ ಮಾಡಿದ ನಂತರ ಯಾರಿಗೂ ಆದ್ರೂ ಯಾವುದೇ ರೀತಿಯಾದ ಸಂದೇಹಗಳು ಬಂದ್ರು ನಂತರದ ಸಮಯದಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡೋದಿದೆ. ಸಾಮಾನ್ಯ ವಿಚಾರಗಳನ್ನ ಪರಿಗ್ರಹದ ಬಾಹ್ಯ ಭೌಗೋಳಿಕ ಸ್ವರೂಪದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈ ರೀತಿಯಾಗಿ ಭೌಗೋಳಿಕ ಪರಿಗ್ರಹದ ಅತಿಯಾದ ಮಹತ್ವಾಕಾಂಕ್ಷೆಗಳನ್ನ ನಾವೆಲ್ಲ ಬಿಟ್ಟು ಆತ್ಮನ ಕಡೆಗೆ ಆಕರ್ಷಿತರಾಗಿ ನಮ್ಮ ಆತ್ಮ ಸ್ವಭಾವವನ್ನ ಗುರುತಿಸುವಂತಹ ಪ್ರಯತ್ನ ಮಾಡುವಂತಹ ಒಂದು ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನ ಇಲ್ಲಿಗೆ ವಿರಾಮ ಮಾಡೋದಿದೆ.